ಓಕೆ ಸ್ನೇಹಿತರೆ, ಇವತ್ತಿನ ಒಂದು ಕಿರು ಜ್ಞಾನ ಸಂದೇಶ ಭಾಗವಾಗಿ ಈಗಾಗಲೇ 2 ವಿಧಾನಗಳು ನಾವು ತಿಳ್ಕೊಂಡಿದ್ದೀವಿ. ನಮ್ಮ ಒಳಗಡೆ ನೋಡುವಂಥ 2 ವಿಧಾನಗಳು ಅಂದರೆ ನಮ್ಮ ಒಳಗಡೆ ಪ್ರವೇಶ ಮಾಡಬೇಕಂದ್ರೆ ಮೊದಲನೇ ವಿಧಾನ, 2ನೇ ವಿಧಾನ. ಮೊದಲನೇ ವಿಧಾನ ನಾವು ತಿಳ್ಕೊಂಡಿರೋದು, ನಾವು ಕಣ್ಣುಗಳು ಮುಚ್ಚಿದ ಮೇಲೆ ಕಣ್ಣುಗಳು ಯಾವುದೇ ಕದಲಿಗಿರಬಾರ್ದು. ನಮ್ಮ ಒಳಗಡೆ ಇರುವಂಥ ಎಲ್ಲ ಅಂಗಗಳು ಎಲ್ಲ ಅವಯವಗಳನ್ನು ಕೆಳಗಿಂದ ಮೇಲೆವರೆಗೂ ನಾವು ಸ್ಪರ್ಶ ಮಾಡ್ಬೇಕಂದ್ರೆ ಗಮನಕ್ಕೆ ಕೊಡ್ಬೇಕಂತ ಅದನ್ನೂ ತಿಳ್ಕೊಂಡಿದ್ದೀವಿ ಅಲ್ವಾ. ಆ ರೀತಿಯಲ್ಲಿ 2ನೇ ವಿಧಾನದಲ್ಲಿ ಆ ರೀತಿಯಲ್ಲಿ ಹೋಗ್ತಾ ಹೋಗ್ತಾ ದೇಹದಿಂದ ಆಚೆ ಕಡೆ ಹೋಗಿ ಮತ್ತೆ ನಮ್ಮ ಮನಸ್ಸಲ್ಲಿ, ನಮ್ಮ ಮೈಂಡಲ್ಲಿ ಪ್ರವೇಶ ಮಾಡ್ತೀವಿ. ಅಲ್ಲಿನೂ ಸಹ ಆಳವಾದ ಗಮನಕ್ಕೆ ಕೊಡ್ತಾ ಹೋಗ್ತೀವಿ. ಆ ರೀತಿಯಲ್ಲಿ ಹೋಗ್ತಾ ಹೋಗ್ತಾ ನಾವು ಪೂರ್ತಿ ನಮ್ಮ ದೇಹ ಮನಸ್ಸು ದಾಟಿ ಮುಂದಕ್ಕೆ ಹೋಗ್ತೀವಿ. ಆ ರೀತಿಯಲ್ಲಿ ನಮ್ಮ ಒಳಗಡೆ ನಾವು ಅದ್ಭುತ ರೀತಿಯಲ್ಲಿ ಪ್ರವೇಶ ಮಾಡ್ತೀವಿ. ನಮ್ಮ ಒಳಗೆ ಅಂದ್ರೆ ನಮ್ಮ ಬಗ್ಗೆ ನಮಗೂ ಪೂರ್ತಿ ಪರಿಚಯ ಆಗತ್ತೆ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ನಮ್ಮ ಬಗ್ಗೆ ನಮಗೂ ಯಾವಾಗಲೂ ಪರಿಚಯ ಆಗಿಲ್ಲ, ಇಷ್ಟವರೆಗೂ ಆಗಿಲ್ಲ, ಖಂಡಿತವಾಗಿ ಆಗಿಲ್ಲ. ಈಗ ಯಾರ್ಯಾರು ಧ್ಯಾನ ಮಾಡ್ತಾ ಇದ್ರು ಸ್ವಲ್ಪ ಸ್ವಲ್ಪ ಪರಿಚಯ ಆಗ್ತಾ ಇದೆ. ಇನ್ನೂ ಪರಿಚಯ ಜಾಸ್ತಿ ಆಗ್ಬೇಕು. ನಿಮ್ಮ ಬಗ್ಗೆ ನಿಮ್ಗೆ ಪರಿಚಯ ಹೆಚ್ಚಾಗ್ಬೇಕು. ನೀವು ಯಾರು ಅಂತ ಪರಿಚಯ ನಿಮ್ಗೆ ಆಗಿಲ್ಲ ಇಷ್ಟವರೆಗೂ. ನಿಮ್ಮ ಅಡ್ರೆಸ್ಸು, ನಿಮ್ಮ ಬಗ್ಗೆ ಏನು ಗೊತ್ತಿಲ್ಲ. ನಾನು ಯಾರು ಅಂದರೆ ಈ ದೇಹ, ನಾನು ಯಾರು ಅಂದರೆ ಈ ಹೆಸರು, ನಾನು ಯಾರು ಅಂದರೆ ಈ ಪೋಸ್ಟು, ನಾನು ಯಾರು ಅಂದರೆ ಇಂಥ ಮಗ, ಇಂಥ ಊರು ಅಂತ ಹೇಳೋದೇ ಸಾಧ್ಯವಾಗ್ತಾ ಇದೆ. ನಾನು ಯಾರು ಅಂದರೆ ನಾನು ಆತ್ಮ ಪದಾರ್ಥ, ನಾನು ಆತ್ಮ ಚೈತನ್ಯ, ಅನಂತ ಚೈತನ್ಯ, ಅನಂತ ಜ್ಯೋತಿ ಅಂತ ಹೇಳುವಂಥ ಅವಕಾಶ ನಮ್ಗೆ ಯಾರಿಗೂ ಸಿಕ್ಕಿಲ್ಲ. ಅದು ಈಗ ಸ್ಟಾರ್ಟ್ ಆಗಿದೆ. ಈ ಆಂತರಿಕ ಪ್ರಯಾಣದಿಂದ, ಈ ಅದ್ಭುತ ಆರಾಪನಸತಿ ಧ್ಯಾನದಿಂದ, ಇಂಥ ಮೆಥಡ್ಸ್, ಇಂಥ ವಿಧಾನಗಳು ತಿಳ್ಕೊಂತ ಆ ಪರಿಸ್ಥಿತಿಯಲ್ಲಿ ನಮಗೆ ಆ ಅವಕಾಶ ಸಿಗ್ತಾ ಇದೆ ಅಂತ ಹೇಳ್ಬೋದು. 2ನೇ ವಿಧಾನ ಏನು ತಿಳ್ಕೊಂಡಿವಿ ಅಂದರೆ, ನಿನ್ನೆ ನಾವು ಚರ್ಚೆ ಮಾಡುವಂಥ 2ನೇ ವಿಧಾನ, ನಮ್ಮ ಒಳಗಡೆ ನಾವು ಪ್ರವೇಶ ಮಾಡಬೇಕಂದ್ರೆ ನಾವು ಯಾವುದೇ ಒಂದು ನೋಡ್ತಾ ಇದ್ರೆ ಪೂರ್ಣವಾಗಿ ನೋಡಿ ಅಂತ ಹೇಳಿದ್ವಿ ನಾವು. ಅಂದ್ರೆ ಒಟ್ಟಾರಾಗಿ ಪೂರ್ಣವಾಗಿ ಯಾವುದೇ ಒಂದು ವಸ್ತು, ಒಂದು ವ್ಯಕ್ತಿ, ಯಾವುದೇ ನೋಡ್ತಾ ಇದ್ರು ಪೂರ್ಣವಾಗಿ ನೋಡಿ. ಯಾವಾಗ ಪೂರ್ಣವಾಗಿ ನೋಡ್ತಿರೋ ಅವಾಗ ಅದ್ರಲ್ಲಿ ಒಳಗಡೆ ಇರುವಂಥ ಪ್ರತಿ ಅಂಶವನ್ನು ನೀವು ಗಮನಿಸೋದು ಬೇಕಾಗಿಲ್ಲ. ಪೂರ್ಣವಾಗಿ ನೋಡುವಾಗ ಏನಾಗತ್ತಂದ್ರೆ ಆ ವಸ್ತುವೇ ನಿಮ್ಮ ಮುಂದೆ ಮಾಯ ಆಗತ್ತೆ. ಆ ವಸ್ತುವೇ ನಿಮ್ಮಿಂದ ಕಣ್ಮರೆ ಆಗತ್ತೆ. ಯಾವಾಗ ಕಣ್ಮರೆ ಆಗುತ್ತೋ ಅವಾಗ ಏನಾಗತ್ತೆ, ಸೊ ಅಲ್ಲಿ ಯಾವ ವ್ಯಕ್ತಿ ಇಲ್ಲ, ಯಾವ ವಸ್ತು ಇಲ್ಲ, ಇರೋದು ನೀವು ನಿಮ್ಮ ಒಳಗಡೆ ಪ್ರವೇಶ ಮಾಡೋಕ್ಕೆ ಅದ್ಭುತ ಅವಕಾಶ ಕೊಡುತ್ತೆ ಅಲ್ವಾ. ಆ ರೀತಿಯಲ್ಲಿ ನಮ್ಮ ಜೀವನವು ಸುಂದರವಾದ ರೀತಿಯಲ್ಲಿ ಇರುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಯಾವುದೇ ಒಂದು ವಸ್ತು, ಒಂದು ವ್ಯಕ್ತಿ ನೋಡಿದ್ರೆ ಎಲ್ಲ ಒಳಗಡೆ ನೋಡಕ್ ಹೋಗ್ತೀವಿ. ಅದರಿಂದ ನಮಗೆ ಗೊಂದಲ ಸೃಷ್ಟಿ ಆಗುತ್ತೆ. ನಾವು ನಿಜವಾದ ರೀತಿಯಲ್ಲಿ ಅಂದ್ರೆ ಆಂದೋಲನೆ ಗುರಿ ಆಗ್ತೀವಿ, ಎಲ್ಲ ಆಗ್ತಾ ಇರ್ತದೆ. ಅದೇ ಆ ವ್ಯಕ್ತಿಯನ್ನು, ಆ ವಸ್ತುವನ್ನು ಪೂರ್ಣವಾಗಿ ನೋಡಿದ್ರೆ, ಅವರು ಪ್ರಭಾವಳಿ ನೋಡಕ್ಕೆ ಪ್ರಯತ್ನ ಮಾಡಿದ್ರೆ ಸ್ವಲ್ಪ ಹೊತ್ತಿಗೆ ಕಣ್ಣುಗಳು ನಿಂತೋಗಿ ಪೂರ್ತಿ ಆ ವಸ್ತುವನ್ನು ಮಾಯ ಆಗಿ ಅವಾಗ ಅಲ್ಲಿ ಏನು ಇಲ್ಲ, ಶೂನ್ಯವಿರುತ್ತೆ. ಅವಾಗ ನಾವು ಶೂನ್ಯದಲ್ಲಿ ಒಟ್ಟು ಹೋಗ್ತೀವಿ. ಶೂನ್ಯದಲ್ಲಿ ಒಟ್ಟು ಹೋಗುವಾಗ ಅವಾಗ ನಮ್ಮ ಅಂತರದಲ್ಲಿ ನಾವು ಪ್ರವೇಶ ಮಾಡುವಂಥ ಅವಕಾಶ ನಮಗೆ ಸಿಗತ್ತೆ. ಬಾಹ್ಯದಿಂದ ನಾವು ಅಂತರಕ್ಕೆ ಪ್ರವೇಶ ಆಗತ್ತೆ, ಬಾಹ್ಯದಿಂದ ನಾವು ಅಂತರಕ್ಕೆ ಪ್ರಯಾಣ ಆಗತ್ತೆ ಅಂತ ನಿನ್ನೆ ಅದ್ಭುತ ರೀತಿಯಲ್ಲಿ ನಾವು ತಿಳ್ಕೊಂಡಿದ್ದೆ. ಹಲವಾರು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ನಾನು ಅದಕ್ಕೆ. ಇವತ್ತಿನ ಇನ್ನೊಂದು 3ನೇ ವಿಧಾನ, ಇದೊಂದು ಅದ್ಭುತ ವಿಧಾನ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಈ ಅದ್ಭುತ ವಿಧಾನದಲ್ಲಿ ಏನಂತ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ ಅಂದ್ರೆ, ಯಾವುದೇ ವಸ್ತುವನ್ನು ಮೊದಲನೇ ಬಾರಿ ನೋಡುವಂತಾನೆ ನೋಡಿ. ಯಾವುದೇ ವಸ್ತುವನ್ನು ಮೊದಲನೇ ಬಾರಿ ನೋಡುವಂತಾನೆ, ಮೊದಲನೇ ಬಾರಿಗೆ ನೋಡುವಂತಾನೆ ನೋಡಿ. ಅಂದ್ರೆ ಲುಕ್ ಅಟ್ ಎವ್ರಿ ಆಬ್ಜೆಕ್ಟ್ ಆಸ್ ಇಫ್ ಯು ಆರ್ ಲುಕಿಂಗ್ ಅಟ್ ಫಸ್ಟ್ ಟೈಮ್. ಲುಕ್ ಅಟ್ ಎವ್ರಿ ಆಬ್ಜೆಕ್ಟ್ ಆರ್ ಎವ್ರಿ ಪರ್ಸನ್. ಓಕೆ, ಎವ್ರಿ ಪರ್ಸನ್, ಎವ್ರಿ ಆಬ್ಜೆಕ್ಟ್, ಲುಕ್ ಅಟ್ ಇಟ್ ಆಸ್ ಇಫ್ ಯು ಆರ್ ಲುಕಿಂಗ್ ಎಟ್ ಫಸ್ಟ್ ಟೈಮ್. ಇದು 3ನೇ ವಿಧಾನ, ಅದ್ಭುತ ವಿಧಾನ ಇದು. ಅಂದ್ರೆ ಸ್ನೇಹಿತರೆ ಏನಾಗತ್ತಂದ್ರೆ, ನಾವು ಯಾವಾಗಲೂ ಯಾವುದೇ ಒಂದು ವಸ್ತು, ಒಂದು ವ್ಯಕ್ತಿಯನ್ನು ನೋಡುವಾಗ ನಮ್ಮ ಹಳೆ ಕಣ್ಣುಗಳಿಂದ ನೋಡ್ತಾ ಇರ್ತೀವಿ, ಹಳೆ ಮೆಮರೀಸಿಂದ ನೋಡ್ತಾ ಇರ್ತೀವಿ, ಪಾಸ್ಟ್ ಇಂದ ನೋಡ್ತಾ ಇರ್ತೀವಿ. ಪ್ರೆಸೆಂಟ್ ಅಲ್ಲಿ ಇಲ್ಲ ನಾವು. ಪ್ರಸ್ತುತ ವಾಸ್ತವಿಕದಲ್ಲಿ ನಾವಿಲ್ಲ. ಅರ್ಥ ಆಯ್ತಾ? ಯಾವ ರೀತಿಯಲ್ಲಿ ಅಂದ್ರೆ, ಯಾಕಂದ್ರೆ ನಾವು ಪದೇ ಪದೇ ನೋಡಿರ್ತೀವಿ ಒಂದು ವ್ಯಕ್ತಿ. ಉದಾಹರಣೆಗೆ ನಿಮ್ಮ ಹೆಂಡತಿ, ನಿಮ್ಮ ಗಂಡ ಪದೇ ಪದೇ ನೋಡಿರ್ತೀರಲ್ಲ. ಈಗ ನೋಡೋದೇನಿಲ್ಲ, ಹೀಗೆ ಸುಮ್ಮನೆ ಹಂಗೆ ಪಾಸ್ ಆಗೋದು ಅಷ್ಟೇ. ನಾವು ಅವರ ನಿಜವಾಗಿ ಅವ್ರು ನೋಡ್ತಾ ಇಲ್ಲ ನಾವು ಅಲ್ವಾ. ಆ ರೀತಿಯಲ್ಲಿ, ಯಾಕಂದ್ರೆ ಇದು ರಿಪೀಟೆಡ್ ಮಾಡಿ 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 ನಾವು ನೋಡೋದೇ ಕಲ್ಕೊಂಡಿದ್ವಿ. ವಿ ವಿ ಲಾಸ್ಟ್ ಕೆಪಾಸಿಟಿ ಟು ಲುಕ್ ಅಟ್ ಎವ್ರಿಥಿಂಗ್, ಎವ್ರಿಬಡಿ. ವಿ ಆಲ್ರೆಡಿ ಲಾಸ್ಟ್ ದ ಫಂಕ್ಷನಿಂಗ್ ಆಫ್ ಐಸ್. ನಮ್ಮ ಕಣ್ಣುಗಳ ನೋಡೋದು ಕಲ್ಕೊಂಡಿದ್ದೀವಿ ಅಂತ ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ.
ಹೇಗೆ ಅಂತಂದ್ರೆ ಪ್ರತಿಯೊಂದು ನಾವು ಒಂಥರ ಓಲ್ಡ್ ಕಣ್ಣುಗಳಿಂದ ನೋಡೋದು, ಹಳೇ ಕಣ್ಣುಗಳಿಂದ, ಹಳೆ ವಿಧಾನದಲ್ಲಿ ನೋಡೋದು. ಈ ರೀತಿಯಲ್ಲಿ ಆಗಿ ಆಗಿ ಸ್ನೇಹಿತರೆ, ಯಾವ ರೀತಿ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಈಗ ನಾವು ಪ್ರತಿಯೊಂದು ದಿವಸ ಮನೆಯದು ಬಾಗಿಲು ಓಪನ್ ಮಾಡಕ್ಕೆ, ಡೋರ್ ಓಪನ್ ಮಾಡಕ್ಕೆ ಏನ್ ಮಾಡ್ತೀವಿ ನಾವು? ಆದಷ್ಟು ಡೋರ್ ಓಪನ್ ಮಾಡಕ್ ಹೋಗ್ತೀವಿ, ಅಲ್ಲಿ ಲಾಕ್ ಇದೆ ಅಂತ ಇಟ್ಕೊಳ್ಳಿ. ಆ? ಅಲ್ಲಿ ಏನಿರ್ತದೆ, ಆ ಲಾಕ್ನು ತೆಗಿಯಕ್ಕೆ ಕೀ ಉಪಯೋಗಿಸ್ತೀವಿ ಅಲ್ವಾ? ಕೀ ಉಪಯೋಗಿಸುವಾಗ ಏನ್ ಮಾಡ್ತೀವಿ ನಾವು? ಲಾಕ್ನು ನೋಡಲ್ಲ. ಬೇಕಾದ್ರೆ ಗಮನಿಸ್ಕೊಳ್ಳಿ, ಲಾಕ್ ನೋಡಲ್ಲ ನಾವು. ಕೀ ತಗೊಂಡು ಹಿಂಗಂದು ಓಪನ್ ಮಾಡ್ಕೊಂಡು ಒಳಗಡೆ ಹೋಗ್ತಾ ಇರ್ತೀವಿ. ಅಂದ್ರೆ ನೀವು ಲಾಕ್ ನೋಡ್ತಾ ಇದ್ರ ಅಂದ್ರೆ ನೋಡ್ತಾ ಇಲ್ಲ. ಆ ರೀತಿಯಲ್ಲಿ ನಮ್ಮ ಜೀವನ ಆಗಿದೆ. ಅಂದ್ರೆ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಒಂಥರ ನಮ್ಮ ಕಣ್ಣುಗಳ ನೋಡೋ ಶಕ್ತಿಯನ್ನು ಕಳ್ಕೊಂತಾ ಇದ್ವಿ. ಆಮೇಲೆ ನೀವು ಅಂಧತ್ವ ಹೊಂದ್ತಾ ಇದ್ರಿ ಅಂತ ಅರ್ಥ. ಅಂದ್ರೆ ನಿಮ್ಗೆ ಅಂಧತ್ವ ಬಂದಿದೆ ಒಂಥರ. ಈ ಅಂಧತ್ವ ಇರುವಂತ ವ್ಯಕ್ತಿಗಳು ಏನ್ ಮಾಡ್ತಾರೆ ಇಲ್ಲಿ? ಯಾರ ಹತ್ರ ನೋಡಕ್ಕಾಗಲ್ಲ, ಯಾರನ್ನೂ ನೋಡಕ್ಕಾಗಲ್ಲ, ಯಾವ ವಸ್ತು ನೋಡಕ್ಕಾಗಲ್ಲ ಅವ್ರು. ನಾವು ಅದೇ ರೀತಿಯಲ್ಲಿ ತಯಾರಾಗ್ತಾ ಇದ್ವಿ ಅಂತ ಹೇಳ್ಕೋಬಹುದು ನಾವು. ಇನ್ನೊಂದು, ನಿಮ್ಮ ಈ ರೀತಿಯಲ್ಲಿರುವಾಗ ನಿಮ್ಗೆ ಕಣ್ಣುಗಳೇ ಬೇಕಾಗಿಲ್ಲ ಅಲ್ವಾ? ಈಗ ಕೀ ತಗೊಂಡಿದ್ವಿ, ಓಪನ್ ಮಾಡಿದ್ವಿ, ಹಾಗೆ ಒಂದು ವ್ಯಕ್ತಿ ನೋಡ್ತಾ ಇದ್ವಿ, ಹಾಗೆ ಹಾಗೆ ಪಾಸ್ ಆಗ್ತಾ ಇದ್ವಿ. ನಿಮ್ಗೆ ಕಣ್ಣುಗಳು ಬೇಕಾ? ಈ ರೀತಿಯಲ್ಲಿರುವಾಗ ನಿಮ್ಗೆ ಕಣ್ಣುಗಳು ಯಾಕೆ ಬೇಕಾಗಿದೆ? ಕಣ್ಣುಗಳಿದ್ರೆ ಏನ್ ಮಾಡ್ಬೇಕು? ನೋಡ್ಬೇಕು, ಸ್ಪಷ್ಟವಾಗಿ ನೋಡ್ಬೇಕು ಅಲ್ವಾ? ಸೊ ಆ ಸ್ಪಷ್ಟವಾಗಿ ನೋಡುವಾಗ ಏನಾಗತ್ತಂದ್ರೆ ನೀವು ಆ ಪ್ರೆಸೆಂಟ್ ಮೂಮೆಂಟ್ ಬರುವಂತ ಅವಕಾಶ ಇದೆ. ಅರ್ಥ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಪ್ರವೇಶ ಮಾಡ್ಬೇಕಂದ್ರೆ ದ ಓನ್ಲಿ ವೇ ಈಸ್ ಟು ಬಿ ಇನ್ ದ ಪ್ರೆಸೆಂಟ್ ಮೂಮೆಂಟ್. ನಿಮ್ಮ ಒಳಗಡೆ ನೀವು ಪ್ರವೇಶ ಮಾಡ್ಬೇಕಂದ್ರೆ ಯಾವ ವ್ಯಕ್ತಿ ಅವ್ರ ಒಳಗಡೆ ಅವನು ಪ್ರವೇಶ ಮಾಡ್ತಾನಂದ್ರೆ, ಇಫ್ ಯು ವಾಂಟ್ ಟು ಇಫ್ ಯು ವಾಂಟ್ ಟು ಗೋ ಇನ್ ಟು ಯುವರ್ ಸೆಲ್ಫ್, ದ ಡೋರ್ ಈಸ್ ಯುವರ್ ಪ್ರೆಸೆಂಟ್ ಮೂಮೆಂಟ್. ದ ಡೋರ್ ಟು ಎಂಟರ್ ಇನ್ ಟು ಯುವರ್ ಸೆಲ್ಫ್ ಈಸ್ ಓನ್ಲಿ ದ ಪ್ರೆಸೆಂಟ್ ಮೂಮೆಂಟ್. ಅದೇ ಅರ್ಥ ಏನು? ನಿಮ್ಮಲ್ಲಿ ನೀವು ಪ್ರವೇಶ ಮಾಡ್ಬೇಕಂದ್ರೆ ನೀವು ಪ್ರಸ್ತುತ ಪರಿಸ್ಥಿತಿಯಲ್ಲಿ, ಪ್ರಸ್ತುತ ಕ್ಷಣದಲ್ಲಿ ನೀವು ಜೀವಿಸ್ತಾ ಇದ್ರೆ ಅವಾಗ ನಿಮ್ಮಲ್ಲಿ ನೀವು ಹೋಗಕ್ಕೆ ಅವಕಾಶ ಇದೆ ಅಂತ ನಿಮಗೆ ಹೇಳಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ನಿಮ್ಮ ಒಂದು ಉದಾಹರಣೆ, ನಿಮ್ಮ ಹೆಂಡತಿ, ನಿಮ್ಮ ಗಂಡನ್ನು ಯಾವಾಗ ನೋಡಿದ್ರಿ ನೀವು? ಎಷ್ಟು ವರ್ಷಗಳಾಯ್ತು ನೋಡಿ? ಇಲ್ಲ, ನಾನು ದಿನ ನನ್ನ ಹೆಂಡತಿ ಜೊತೆಗೆ ಇದ್ದೀನಿ, ನನ್ನ ಗಂಡ ಜೊತೆಗೆ ಇದ್ದೀನಿ. ಇಲ್ಲ, ನೀವು ನೋಡಿಲ್ಲ. ಯಾವಾಗ ನೀವು ನೋಡಿ? ವರ್ಷಗಳಾಯ್ತು. ಯಾವಾಗ ನೋಡಿದ್ರೆ ಮೊಟ್ಟ ಮೊದಲನೇ ಬಾರಿ ನೀವು ಮದುವೆ ಮಾಡ್ಕೊಳಕ್ ಮುಂಚೆ ಆವಾಗ ನೋಡಿದ್ರಿ ಅಷ್ಟೇ. ಆವಾಗ ಮಾತ್ರ ನೋಡಿದ್ರಿ, ಆವಾಗಿಂದ ಇಷ್ಟುವರೆಗೂ ನೋಡೇ ಇಲ್ಲ. ನೋಡಿ, ಸಾರಿ ಟು ಸೇ ದಿಸ್. ಆದ್ರೆ ನೀವು ಯಾವಾಗ ನೋಡೇ ಇಲ್ಲ ಅವ್ರನ್ನು, ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಪ್ರತಿ ದಿವಸ ನೋಡೋದೇ ಅಲ್ವಾ? ಪ್ರತಿ ದಿವಸ ಬೆಳಗ್ಗೆ ಎದ್ದು ಸಾಯಂಕಾಲ ನೋಡ್ತಾನೆ ಇದೀವಲ್ಲ. ಇನ್ನೇನಿದೆ ಅಂತಂದ್ರೆ ಇಲ್ಲ, ನೀವು ಜಸ್ಟ್ ಪಾಸ್ ಆಗ್ತಾ ಇದ್ರಿ ಅಷ್ಟೇ. ಜಸ್ಟ್ ಒಂದು ಕ್ಯಾಶುವಲ್ ಗ್ಲಿಮ್ಸ್ ಕೊಡ್ತಾ ಇದ್ರೆ ಅಷ್ಟೇ. ಅವ್ರು ನೋಡೇ ಇಲ್ಲ ನೀವು, ವರ್ಷಗಳಾಗಿದೆ. ಬೇಕಾದ್ರೆ ಒಂದ್ಸರಿ ಪ್ರಯತ್ನ ಮಾಡಿ, ಹೋಗಿ ನೋಡಿ. ಒಂದ್ಸರಿ ಅವ್ರನ್ನು ಕ್ಲಿಯರ್ ಆಗಿ ನೋಡೋಕೆ ಪ್ರಯತ್ನ ಮಾಡಿ. ಆ ನೋಡೋದು ಹೆಂಗಿರ್ಬೇಕಂದ್ರೆ ಪಾಸ್ಟ್ ಇಂದ ನೋಡಬಾರ್ದು, ಫ್ರೆಶ್ ಆಗಿ ನೋಡ್ಬೇಕು. ಇವತ್ತೇ ನಾನು ನೋಡ್ತಾ ನನ್ನ ಹೆಂಡ್ತೀನಿ, ಇವತ್ತೇ ನಾನು ನೋಡ್ತಾ ನನ್ನ ಗಂಡನ ಅಂತ ಆ ರೀತಿಯಲ್ಲಿ ನೋಡೋಕೆ ಪ್ರಯತ್ನ ಮಾಡಿ. ನಿಮ್ಗೆ ಅಲ್ಲಿ ಸ್ಪಷ್ಟವಾಗತ್ತೆ. ಮತ್ತೆ ಎಷ್ಟು ಸುಂದರವಾಗಿರತ್ತೆ ಅಂದ್ರೆ, ಎಷ್ಟು ಫ್ರೆಶ್ ಲುಕ್, ಒಂಥರ ತಾಜಾ ತಾಜಾ ತರ ನಿಮ್ ಒಳಗಡೆ ಬಂದ್ಬಿಡ್ತದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಈಗ ನೀವು ಹೋಗಿ ಆ ರೀತಿಯಲ್ಲಿ ನೋಡೋಕೆ ಪ್ರಯತ್ನ ಮಾಡಿ. ಎಷ್ಟು ಫ್ರೆಶ್ನೆಸ್ ನಿಮ್ಮ ಕಣ್ಣುಗಳ ಒಳಗಡೆ ಒಂಥರ ಫಿಲಪ್ ಆಗತ್ತಂತಂದ್ರೆ ಅದು ನೀವು ಹೇಳಕ್ಕೆ ಸಾಧ್ಯವಿಲ್ಲ. ನಿಮ್ಮ ಕಣ್ಣುಗಳು ತುಂಬಾ ಲೈವ್ ಆಗತ್ತೆ, ಒಂಥರ ಕಣ್ಣುಗಳು ಫ್ರೆಶ್ ಆಗಿ ಲೈವ್ ಆಗತ್ತೆ. ಅಂತ ಫ್ರೆಶ್ನೆಸ್ ನಿಮ್ಮಲ್ಲಿ ಪೂರ್ತಿ ಪ್ರವೇಶ ಆಗತ್ತೆ. ಯಾವಾಗ ಅಂದ್ರೆ ನೀವು ತಿಳ್ಕೊಂಡು ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಅಂತ ಹೋಗಿ ನಿಮ್ಮ ಹಸ್ಬೆಂಡ್ನೋ ನಿಮ್ಮ ವೈಫ್ನೋ ನೋಡೋಕೆ ಪ್ರಯತ್ನ ಮಾಡಿ. ಇದೊಂದು ಟೆಕ್ನಿಕ್ ಅಂತ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ಪ್ರಯತ್ನ ಮಾಡಿ. ಅಂದ್ರೆ ಹಿಂದಿನ ಮೆಮರಿ, ನಿನ್ನೆ ಏನಾಯ್ತು, ಮೊನ್ನೆ ಏನಾಯ್ತು, ಹಿಂದಿನ ವರ್ಷ ಏನಾಯ್ತು, 10 ವರ್ಷ ಏನಾಯ್ತು, ಅದೆಲ್ಲ ಬೇಡ. ಅದನ್ನೆಲ್ಲ ಬಿಟ್ಬಿಟ್ಟು ಫ್ರೆಶ್ ಆಗಿ ಇವತ್ತೇ ನಾನು ಮೀಟ್ ಮಾಡ್ತಾ ಇದ್ದೀನಿ ನಮ್ಮ ವೈಫ್ ಆರ್ ನಮ್ಮ ಹೆಂಡತಿ ನನ್ನ ಗಂಡನು, ಇವತ್ತೇ ಮೀಟ್ ಮಾಡ್ತಾ ಅಂತ ಕೂತ್ಕೊಂಡು ಅವ್ರ ಕಡೆನೇ ನೋಡ್ತಾ ಇರಿ. ಫ್ರೆಶ್ ಆಗಿ ನೋಡಿ. ಆ ಫ್ರೆಶ್ನೆಸ್ ನಿಮ್ಮಲ್ಲಿ ಎಷ್ಟಿರ್ತದೆ ಅಂದ್ರೆ ನಿಮಗೆ ಆಶ್ಚರ್ಯ ಆಗತ್ತೆ. ನಿಮ್ಮಲ್ಲಿರುವಂತ ಎಲ್ಲ ವಿಷಯಗಳು ಓಡೋಗುತ್ತೆ ಪೂರ್ತಿ. ನಿಮ್ಮಲ್ಲಿ ಏನೇ ತೊಂದರೆಗಳಿದ್ರು, ಏನೇ ಭಾವನೆಗಳಿದೆ ಅವ್ರ ಮೇಲೆ, ಎಲ್ಲ ಓಡೋಗುತ್ತೆ. ಅವಾಗ ಒಂದೇ ಕಾಣಿಸೋದು, ಫ್ರೆಶ್ ಆಗಿ ಇವತ್ತೇ ನಾನು ಮೀಟ್ ಮಾಡ್ತಾ ಇದ್ದೀನಿ ಅಂತ ಆ ಭಾವನೆ ನಿಮ್ಮಲ್ಲಿ ಬಂದ್ರೆ ಅದು ಬೇಕಾಗಿದೆ ಸ್ನೇಹಿತರೆ. ಅವಾಗ ನೀವು ಪ್ರೆಸೆಂಟ್ ಮೂಮೆಂಟ್ ಬರುವಂತ ಅವಕಾಶ ಇದೆ. ಇಲ್ಲಾಂದ್ರೆ ಪ್ರೆಸೆಂಟ್ ಮೂಮೆಂಟ್ಗೂ ಬರುವಂತ ಅವಕಾಶ ಯಾವುದೇ ರೀತಿಯಲ್ಲಿ ಇಲ್ಲ. ಇನ್ನೊಂದು ಉದಾಹರಣೆ ಕೊಡ್ತೀನಿ. ಈಗ ಒಂದು ಸ್ಟ್ರೀಟ್ ಅಲ್ಲಿ ಹೋಗ್ತಾ ಇದ್ದಂತೆ ಇಟ್ಕೊಳ್ಳಿ. ಒಂದು ಸುಂದರವಾದ ಸ್ತ್ರೀ, ಮಹಿಳೆ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ ಅಲ್ವಾ? ಮೊಟ್ಟ ಮೊದಲ ಬಾರಿ ನೀವು ನೋಡಿದೆ ಅಂದ್ರೆ ಅವಾಗ ನಿಮ್ಮ ಕಣ್ಣುಗಳು ಒಂಥರ ಟಕ್ ಅಂತ ಒಂದು ಲೈಟಿಂಗ್, ಒಂಥರ
ಲ್ಯಾಂಪ್ ತರ ಗ್ಲೋ ಆಗತ್ತೆ ನೋಡಿ. ಅದಕ್ಕೆ ಮುಂಚೆ ಆ ಸ್ಕ್ರೀನ್ ಮತ್ತೆ ಎರಡನೇ ಬಾರಿ ನೋಡಿದ್ರೆ ಕಮ್ಮಿ ಆಗತ್ತೆ, ಮೂರನೇ ಬಾರಿ ನೋಡಿದ್ರೆ ಕಲ್ಲು ಕಲ್ಲು ತರ ಆಗ್ಬಿಡುತ್ತೆ ಕಣ್ಣುಗಳು, ಏನು ಫ್ರೆಶ್ನೆಸ್ ಇಲ್ಲ ಅಲ್ವಾ. ಅದು ಮೊದಲನೇ ಬಾರಿ ನೋಡುವಾಗ ಎಷ್ಟು ಲೈಟ್ ತರ, ಒಂಥರ ಲೈಟಿಂಗ್ ತರ ಗ್ಲೋ ಆಗತ್ತೆ ಕಣ್ಣುಗಳು ಅಲ್ವಾ. ಎರಡನೇ ಬಾರಿ ಕಮ್ಮಿ ಆಗತ್ತೆ, ಮೂರನೇ ಬಾರಿ ಅಂದ್ರೆ ಏನೂ ಇಲ್ಲ ಅಲ್ಲಿ, ಒಂಥರ ಬ್ಲೈಂಡ್ ತರ ಆಗ್ಬಿಡ್ತೀವಿ ನಾವು ಅಲ್ವಾ. ಅಂದ್ರೆ ಮೂರನೇ ಬಾರಿ ನೋಡಕ್ಕೆ ಅದೇ ಸ್ತ್ರೀ ಅದೇ ಮಾರ್ಗದಲ್ಲಿ ಮೂರನೇ ಬಾರಿ ಹೋದ್ರೆ ನಮ್ಮ ಕಣ್ಗಳೇ ಬೇಕಾಗಿಲ್ಲ. ಲೈಕ್ ಅಂಧತ್ವ ತರ ನಾವು ಬಿಹೇವ್ ಮಾಡ್ತೀವಿ. ಆ ಸ್ತ್ರೀ ಅದೇ ದಾರಿಯಲ್ಲಿ ಮೂರನೇ ಸಾರಿ ಹೋದ್ರೆ ನಾವು ನಮ್ಮ ಕಣ್ಣುಗಳು ಒಂಥರ ಏನಾಗತ್ತಂದ್ರೆ ಕಲ್ಲು ತರ ತಯಾರಾಗಿ ಒಂದು ಅಂಧತ್ವ ರೀತಿಯಲ್ಲಿ ನಾವು ನೋಡೋಕೆ ಹೋಗಲ್ಲ ಅಲ್ವಾ. ವಿ ಲಿವ್ ಬ್ಲೈಂಡ್ಲಿ ಅಷ್ಟೇ, ಆ ರೀತಿಯಲ್ಲಿ ಆಗ್ತದೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಮಕ್ಕಳ ಜೊತೆಗೆ ನೋಡಿ, ನಿಮ್ಮ ಮಕ್ಕಳನ್ನು ಯಾವಾಗ ನೋಡಿದ್ರಿ ನೀವು? ಈ ಮಧ್ಯದಲ್ಲಿ ಯಾವಾಗ ನೋಡಿದ್ರಾ? ಇಲ್ಲ ಇಲ್ಲ, ಯಾವಾಗ್ಲೂ ನಾನು ಅವ್ರ ಜೊತೆಗೆ ಇದ್ದೀನಲ್ಲ, ಇಲ್ಲ ನೀವು ನೋಡಿಲ್ಲ. ನಿಮ್ಮ ಮಕ್ಕಳನ್ನ ಒಂದ್ಸಲ ಅಬ್ಸರ್ವ್ ಮಾಡಿ ಆಯ್ತಾ. ನಿಮ್ಮ ಮಕ್ಕಳು ನೀವು ನಿಜವಾಗಿ ಒಂದ್ಸರಿ ಮೀಟ್ ಮಾಡಿ ಅವ್ರನ್ನ ಅಬ್ಸರ್ವ್ ಮಾಡಿ, ಅವ್ರನ್ನ ನೋಡಿ. ಇಷ್ಟುವರೆಗೂ ನೋಡಿಲ್ಲ, ಸುಮ್ಮನೆ ಹಾಗೆ ಹೋಗೋದು, ಹಾಗೆ ಅವರಿಂದ ಪಾಸ್ ಆಗ್ತಾನೆ ಇರ್ತೀರ ಅಷ್ಟೇ, ನೋಡಿಲ್ಲ. ಅವ್ರು ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಸೊ ಅಂತ ಸುಂದರವಾದ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗತ್ತೆ. ಇಲ್ಲ ಅಂದ್ರೆ ನಿಮ್ಮ ಕಣ್ಣುಗಳನ್ನು ನೀವು ಸಾಯಿಸ್ತಾ ಇದ್ದೀರಿ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ. ಒಂಥರ ಕಣ್ಣುಗಳು ಬೋರ್ ಹೊಡಿತದೆ. ಅಂದ್ರೆ ಯಾಕಂದ್ರೆ ನೀವು ಯಾವಾಗಲೂ ನೋಡಿದಲ್ಲ, ಯಾವಾಗ ನಮ್ಮ ಮಗನೇ, ನನ್ನ ಮಗಳೇ ಅಂತ ಅನ್ಕೊಂತಾ ಇರ್ತೀನಿ. ಆದ್ರೆ ಫ್ರೆಶ್ ಆಗಿ ಫಸ್ಟ್ ಟೈಮ್ ನೀವು ಅವ್ನು ಮೀಟ್ ಮಾಡೋ ರೀತಿಯಲ್ಲಿ ನೋಡಿದ್ರೆ, ಆ ಫ್ರೆಶ್ನೆಸ್ ನೋಡಿದ್ರೆ ಅಂತ ಅದ್ಭುತವಾದ ರೀತಿ ಇರುತ್ತೆ ಸ್ನೇಹಿತರೆ. ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಯಾವುದು ಹಳೆಯದಲ್ಲ, ಅದನ್ನು ಈ ಪಾಯಿಂಟ್ ನೀವು ನೋಟ್ ಮಾಡ್ಕೊಳ್ಳಿ ದಯವಿಟ್ಟು. ಯಾವುದು ಹಳೆಯದಿಲ್ಲ ಈ ಪ್ರಪಂಚದಲ್ಲಿ, ಈ ವಿಶ್ವದಲ್ಲಿ. ಯಾಕೆ ಅಂತಂದ್ರೆ ನೋಡಿ, ನಾವು ನೋಡ್ತಾ ಇರ್ತೀವಿ, ನಿನ್ನೆ ನೋಡಿರೋಂಥ ನಿಮ್ಮ ಹೆಂಡತಿ ಇವತ್ತಿಲ್ಲ. ನಿನ್ನೆ ನೋಡಿರೋಂಥ ಹೆಂಡತಿ, ಅವರ ಚೈತನ್ಯ, ಅವರ ದೇಹದಲ್ಲಿ ಪರಿಣಾಮಗಳು ಎಷ್ಟೋ ಆಗ್ತಾ ಇರ್ತದೆ ಅಲ್ವಾ. ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಯಾಕಂದ್ರೆ ನಥಿಂಗ್ ಕ್ಯಾನ್ ಬಿ ದ ಸೇಮ್ ದ ನೆಕ್ಸ್ಟ್ ಮೂಮೆಂಟ್ ಅಂತ ಒಂದು ಪದ ಇದೆ, ಒಂದು ವಾಕ್ಯ ಇದೆ, ಅರ್ಥ ಮಾಡ್ಕೋಬೇಕು ನಾವು. ಲೈಫ್ ಈಸ್ ಆಲ್ವೇಸ್ ಫ್ಲೋಯಿಂಗ್ ಮಿತ್ರರೇ, ಲೈಫ್ ಈಸ್ ಫ್ಲೋಯಿಂಗ್ 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 ಫ್ಲೋಯಿಂಗ್, ನಥಿಂಗ್ ಈಸ್ ಸೇಮ್. ಯಾವುದೂ ಸೇಮ್ ಅಲ್ಲ, ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಪ್ರತಿನಿತ್ಯ ಸಂಚಾರ ಆಗ್ತಾ ಇರ್ತದೆ, ಪ್ರತಿನಿತ್ಯ ಕದಲಿಕೆ ಇದೆ, ಪ್ರತಿನಿತ್ಯ ಬದಲಾವಣೆ ಇದೆ, ಪ್ರತಿನಿತ್ಯ ಪರಿವರ್ತನೆ ಇದೆ. ಅವಾಗ ಯಾವ ರೀತಿಯಲ್ಲಿ ನಿನ್ನೆ ಹೆಂಡತಿ ಇವತ್ತು ಸೇಮ್ ಆಗ್ತಾರೆ? ಇನ್ನೊಂದು ನಮ್ಗೆ ಗೊತ್ತಿರೋ ವಿಷಯ, ನಮ್ಮಲ್ಲಿ ಪ್ರತಿ ಕ್ಷಣಕ್ಕೆ ಎಷ್ಟೋ ಜೀವ ಕಣಗಳು ಸತ್ತು ಹೋಗ್ತದೆ, ಮತ್ತೆ ಉಡ್ತಾ ಇರ್ತದೆ. ನಾವು ಈಗಾಗಲೇ ಹೇಳಿದ್ವಿ, ಒಂದು 7 ವರ್ಷಕ್ಕೆ ಒಂದು ಸರಿ ನಿಮ್ಮ ಪೂರ್ತಿ ದೇಹ, ಹೊಸ ದೇಹ ನಿಮ್ಗೆ ಬರ್ತಾ ಇದೆ ಅಂತ ಅದು ಹೇಳಿದ್ದೀನಿ ನಾನು. ಒಂದು ಸೆಕೆಂಡ್ಗೆ 1024 ಕಣಗಳು ಸತ್ತೋಗಿ ಹೊಸ ಕಣಗಳು ಉತ್ಪನ್ನ ಆಗ್ತಾ ಇದೆ. ಅಂದ್ರೆ ನಿನ್ನೆ ಇರುವಂತ ಹೆಂಡತಿ ಇವತ್ತಿಲ್ಲ, ಅದಕ್ಕೆ ಅವ್ರನ್ನು ಫ್ರೆಶ್ ಆಗೇ ನೋಡ್ಬೇಕಾಗಿರೋದು. ನಿನ್ನೆ ಇರುವಂತ ನಿಮ್ಮ ಹೆಂಡತಿ ಚೈತನ್ಯ ಇವತ್ತಿಲ್ಲ, ಚೈತನ್ಯ ಬದಲಾವಣೆ ಆಗ್ತಾ ಇದೆ. ಇದನ್ನ ಅರ್ಥ ಮಾಡ್ಕೋಬೇಕಂತ ವಿಷಯ ಸ್ನೇಹಿತರೆ. ಈಗ ಇನ್ನು ಅಬ್ಸರ್ವ್ ಮಾಡ್ತಾ ಹೋದ್ರೆ, ನಿನ್ನೆ ಹುಟ್ಟಿರುವಂತ ಸೂರ್ಯ ಇವತ್ತಿಲ್ಲ. ನೀವು ಅನ್ಕೋಬಹುದು ನಿನ್ನೆ ಹುಟ್ಟಿರೋ ಸೂರ್ಯ ಇವತ್ತು ಸೇಮ್ ಅಂತ, ಇಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕು. ನಿನ್ನೆ ನೋಡಿರುವಂತ ನಿಮ್ಮ ಆಕಾಶ ಇವತ್ತಿಲ್ಲ, ನೋಡಿರುವಂತ ನಿನ್ನೆ ನಕ್ಷತ್ರಗಳು ಇವತ್ತಿಲ್ಲ. ಎಲ್ಲಾ ಬದಲಾವಣೆ, ಎಲ್ಲಾ ಟ್ರಾನ್ಸ್ಫಾರ್ಮೇಶನ್ ನಿಮ್ಮಲ್ಲಿ ಹೇಗೆ ಪ್ರತಿನಿತ್ಯ, ಪ್ರತಿ ಕ್ಷಣ ಬದಲಾವಣೆ ಆಗ್ತಾ ಇದೆಯೋ, ಪ್ರತಿ ಒಂದು ಕಡೆ, ಇಡೀ ವಿಶ್ವದಲ್ಲಿ, ಇಡೀ ಪ್ರಪಂಚದಲ್ಲಿ, ಇಡೀ ವಿಶ್ವದಲ್ಲಿ, ಪ್ರತಿ ವ್ಯಕ್ತಿಯಲ್ಲಿ, ಪ್ರತಿ ವಸ್ತುವಲ್ಲಿ, ಪ್ರತಿ ಒಂದರಲ್ಲಿ ಆ ಲೈವ್, ಆ ಫ್ರೆಶ್ನೆಸ್ಸು, ಆ ಚೈತನ್ಯ ಪರಿವರ್ತನೆ, ಆ ಚೈತನ್ಯ ಅಂದ್ರೆ ಆ ಬೆಳವಣಿಗೆ ಇದೇ ಇದೆ ಅಂತ ನೀವು ಅರ್ಥ ಮಾಡ್ಕೊಂಡಿದ್ರೆ, ಅವಾಗ ನಿಮ್ಮ ನೋಡೋ ವಿಧಾನ ಚೇಂಜ್ ಆಗುತ್ತೆ. ಉದಾಹರಣೆಗೆ, ನೀವು ಚೈರ್ ಯೂಸ್ ಮಾಡ್ತಾ ಇರ್ತೀರಾ, ಚೈರ್ ಮೇಲೆ ಕೂತ್ಕೊಂಡಿರ್ತೀರಾ. ಆ ಚೈರ್ ನೀವೇನು ಅನ್ಕೊಂತೀರಾ? ನಿನ್ನೆ ಇರೋ ಚೈರ್ ಇವತ್ತು ಅನ್ಕೊಂತಾ ಇದ್ದೀರಾ? ತಪ್ಪು. ಆ ಚೈರ್ಲಿ ಪರಿವರ್ತನೆ ಇದೆ, ಆ ಚೈರ್ಗೂ ಕಾನ್ಶಿಯಸ್ನೆಸ್ ಇದೆ, ಆ ಚೈರ್ಗೂ ಚೈತನ್ಯ ಇದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಚರಾಚರ, ಈ ಪ್ರಪಂಚದಲ್ಲಿ, ವಿಶ್ವದಲ್ಲಿ ಚರಾಚರ ಅಂದ್ರೆ ಮೂವಬಲ್, ಇಮ್ಮೂವಬಲ್, ಪ್ರತಿ ಒಂದರಲ್ಲಿ ಚೈತನ್ಯ ಇದೆ, ಪ್ರತಿ ಒಂದರಲ್ಲಿ ಆತ್ಮ ಇದೆ. ನೀವು ಇದು ಅರ್ಥ ಮಾಡ್ಕೊಂಡಿದ್ರೆ, ಖನಿಜ ಸಾಮ್ರಾಜ್ಯ, ಉಕ್ಷ ಸಾಮ್ರಾಜ್ಯ, ಜಂತು ಸಾಮ್ರಾಜ್ಯ, ನೀರು ಸಾಮ್ರಾಜ್ಯ, ಮತ್ತೆ ಮಾನವ ಕುಲ ಪ್ರತಿ ಒಂದರಲ್ಲಿ ಚೈತನ್ಯ ಪದಾರ್ಥ ಹರಿತಾ ಇದೆ, ನೀವು ಅರ್ಥ ಮಾಡ್ಕೋಬೇಕು. ಆದರೆ ವಿಧ ರೀತಿಯಲ್ಲಿ ಇರ್ತದೆ, ವಿಧ ಸ್ಥಾಯಿಯಲ್ಲಿ, ಹಂತದಲ್ಲಿ ಇರ್ತದೆ. ಅದಕ್ಕೋಸ್ಕರ ನಿಮ್ಮ ಚೈರ್ ಇದೆಯಲ್ಲ, ನಿಮ್ಮ ಚೈರನ್ನು ಯಾಕೆ ನೀವು ಪೇಂಟ್ ಮಾಡಕ್ ಹೋಗ್ತೀರಾ? ಚೈನ್ ಹೊಸದಾಗಿ ಯಾಕೆ ಪೇಂಟ್ ಮಾಡಕ್ ಹೋಗ್ತೀರಾ ಅಂದ್ರೆ ಅದಕ್ಕೂ ಚೈತನ್ಯ ಇದೆ, ಅದಕ್ಕೂ ಮೆಮರೀಸ್ ಇದೆ,
ಅದಕ್ಕೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇದೆ, ಅದಕ್ಕೂ ಗುಡ್ ಎಕ್ಸ್ಪೀರಿಯನ್ಸ್ ಇದೆ. ನೀವು ಅದ್ರ ಮೇಲೆ ಕೂತ್ಕೊಂಡು ಅಲಿತಿರ್ತೀರ, ಒಂದ್ಸರಿ ಅಲಿತೀರ, ಒಂದು ಸರಿ ಸಂತೋಷ ಪಡ್ತಾ ಇರ್ತೀರ, ಒಂದ್ಸರಿ ಭಾವೋದ್ರೇಕ ಗುರಿ ಆಗ್ತಾ ಇದ್ದೀರ, ಎಲ್ಲಾದ್ನೂ ಅದು ಸಂಗ್ರಹಣ ಮಾಡ್ಕೊಂತದೆ, ಗೊತ್ತಾ? ಇಂಥ ಪರಿಸ್ಥಿತಿ ಇರುವಾಗ ನೀವು ಚೈನ್ ಹೇಗೆ ನಿನ್ನೆ ಚೇರಿ ಇವತ್ತು ಚೇರು ಒಂದೇ ಅಂತ ಅನ್ಕೋತೀರಾ? ಅದರಲ್ಲಿ ಎಷ್ಟೋ ಟ್ರಾನ್ಸ್ಫಾರ್ಮೇಶನ್, ಎಷ್ಟೋ ಪರಿವರ್ತನೆ ಆಗ್ತಾನೆ ಇರ್ತದೆ, ನಿರಂತರ ಪರಿವರ್ತನೆ ಆಗ್ತಾನೆ ಇರ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ ನಾವು ಅರ್ಥ ಮಾಡ್ಕೋಬೇಕು, ಯಾವುದೂ ಸೇಮ್ ಅಲ್ಲ. ನಥಿಂಗ್ ಈಸ್ ಸೇಮ್ ದ ನೆಕ್ಸ್ಟ್ ಮೂಮೆಂಟ್, ನಥಿಂಗ್ ಈಸ್ ಸೇಮ್ ಫಾರ್ ದ ನೆಕ್ಸ್ಟ್ ಮೂಮೆಂಟ್. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಆ ರೀತಿಯಲ್ಲಿ ಸ್ನೇಹಿತರೆ, ನೀವು ಇನ್ನೊಂದು ಅರ್ಥ ಮಾಡ್ಕೊಳ್ಳಿ. ಈಗ ನಿಮ್ಮ ಶೂಸ್ ಹಾಕೊಂತೀರಿ, ನೀವು ಶೂಸ್ನು ಪ್ರತಿ ದಿವಸ ಯೂಸ್ ಮಾಡ್ಕೊತಾ ಇರ್ತೀರ. ಆ ಶೂಸು ನಿಮ್ಮಲ್ಲಿ ನಿಮ್ಮ ಭಾವೋದ್ರೇಕಗಳು, ನಿಮ್ಮ ಕೋಪ, ನಿಮ್ಮ ಸಹನ, ನಿಮ್ಮ ಪ್ರತಿಯೊಂದು, ನಿಮ್ಮ ಪ್ರೇಮ, ನಿಮ್ಮ ಪ್ರೀತಿ ಎಲ್ಲಾನು ಅಬ್ಸರ್ವ್ ಮಾಡ್ಕೊತೇವೆ, ಗೊತ್ತಾ? ಆ ಶೂಸ್ ಅಂದ್ರೆ ಪ್ರತಿ ದಿವಸ ನೋಡೋದೆಲ್ಲ ಈ ಶೂಸ್ ಅಂತ ನಾವು ಅದನ್ನ ಲೆಕ್ಕನೇ ಮಾಡಲ್ಲ. ಆ ರೀತಿಯಲ್ಲಿ ಆಗಬಾರ್ದು. ಪ್ರತಿ ಒಂದು ದಿವಸ ಅದನ್ನು ಫ್ರೆಶ್ ಆಗಿ ಹಾಗೇ ನೋಡ್ತಾ ಇದ್ದೀನಿ, ಹೀಗೆ ಬಳಸ್ತಾ ಇದೀವಿ ಅಂತ ಆ ರೀತಿಯಲ್ಲಿ ನಿಮ್ಮ ಭಾವನೆ ಇರಬೇಕಾಗತ್ತೆ. ನೀವು ನೋಡೋ ವಿಧಾನ ಆ ರೀತಿಯಲ್ಲಿ ಇರಬೇಕು. ಪ್ರತಿ ಒಂದು ಅದು ನೋಡ್ತಾ ಇದ್ವಿ ಅಂದ್ರೆ ಹೀಗೆ ನೋಡ್ತಾ ಇದ್ದೀನಿ ನಾನು, ಈ ಮೂಮೆಂಟ್ ಅಲ್ಲಿ, ಈ ಕ್ಷಣದಲ್ಲಿ ನಾನು ನೋಡ್ತಾ ಇದ್ದೀನಿ ಅಂತ ಆ ಪ್ರಸ್ತುತ ಕ್ಷಣದಲ್ಲಿ ಇದ್ದು ನೀವು ನೋಡ್ತಾ ಹೋದ್ರೆ ಆವಾಗ ನಿಮ್ಮಲ್ಲಿ ನೀವು ಪ್ರವೇಶ ಮಾಡುವಂತ ಅವಕಾಶ ಸಿಗತ್ತೆ. ನಿಮ್ಮಲ್ಲಿ ನೀವು ಪ್ರವೇಶ ಮಾಡಬೇಕಂದ್ರೆ ಈ ಪ್ರಸ್ತುತ ಕ್ಷಣ ಜೀವನ ಅನ್ನೋದು ಅತಿ ಮುಖ್ಯವಾದದ್ದು. ಅದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಇನ್ನೊಂದು ಉದಾಹರಣೆಗೆ, ನಿಮ್ಮ ಮಕ್ಕಳು ನೋಡಿ ಒಂದ್ಸರಿ, ಅವ್ರಿಗೆ ಯಾವುದೇ ಒಂದು ಆಟ ವಸ್ತು ಕೊಡಿ, ಆವಾಗಲೇ ಫ್ರೆಶ್ ಆಗಿ ನೋಡ್ತಾರ, ಎಷ್ಟೋ ಎಕ್ಸೈಟ್ ಆಗ್ತಾರೆ ಅಲ್ವಾ? ಎಕ್ಸೈಟ್ ಆಗ್ತಾರೆ ಇಲ್ಲ? ನೀವು ಒಂದು ವಸ್ತು ಕೊಟ್ಟು ನೋಡಿ, ಹೀಗೆ ಈಗ ಕೊಟ್ರೆ ಎಷ್ಟು ಫ್ರೆಶ್ ಆಗಿ ನೋಡ್ತಾರೋ, ನಾಳೆ ಕೊಟ್ರೆ ಅದೇ ಫ್ರೆಶ್ ಆಗಿ ನೋಡ್ತಾರೆ. ಅವ್ರಿಗೆ ಯಾವುದೇ ಹಿಂದಿನ ಮೆಮರೀಸ್ ಇಲ್ಲ, ಪಾಸ್ಟ್ ಮೆಮರೀಸ್ ಇಲ್ಲ. ಆ ಫಾಸ್ಟ್ ಅನ್ನೋದು ಅವ್ರನ್ನ ಕಾಡ್ಸಲ್ಲ, ಒಂಥರ ಅವ್ರಿಗೆ ಯಾವುದೇ ನೋವು ಕೊಡಲ್ಲ. ಅವ್ರು ನೋಡ್ತಾ ಇರೋ ಪ್ರತಿ ವಿಧಾನ ಆ ಕ್ಷಣದಲ್ಲಿ, ಆ ಪ್ರಸ್ತುತ ಕ್ಷಣದಲ್ಲಿ ಜೀವಿಸ್ತಾರ ಅವ್ರು. ಅದಕ್ಕೆ ಪ್ರತಿದಿ ಎವ್ರಿಥಿಂಗ್ ಏನ್ ಎಕ್ಸೈಟ್ಮೆಂಟ್ ಫಾರ್ ದಮ್. ಸೊ ಅವಾಗ ಅವ್ರ ಕಣ್ಣುಗಳು ಅಬ್ಸರ್ವ್ ಮಾಡಿ, ಎಷ್ಟೋ ತಾಜಾ ಆಗಿರ್ತದೆ. ಆ ರೀತಿಯಲ್ಲಿ ನಾವು ಆಗ್ಬೇಕು ಅಂತ ನೀವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಅದಕ್ಕೆ ಜೀಸಸ್ ಕ್ರೈಸ್ಟ್ ಹೇಳ್ತಾರೆ, ಅನ್ಲೆಸ್ ಯು ಬಿಕಮ್ ಎ ಚೈಲ್ಡ್ ಯು ಕ್ಯಾನ್ ನಾಟ್ ಎಂಟರ್ ಇನ್ ಟು ದ ಕಿಂಗ್ಡಮ್ ಆಫ್ ದ ಗಾಡ್ ಅಂತ ಹೇಳ್ಬಿಡ್ತಾರೆ. ಅಂದ್ರೆ ನೀವು ಚೈಲ್ಡ್ ತರ, ನೀವೊಂದು ಬಾಲನ್ ತರ, ಒಂದು ಮಗು ತರ ನೀವು ಆಗಿಲ್ಲ ಅಂದ್ರೆ ನಿಮ್ಮ ಕಣ್ಣುಗಳು ಇನ್ನೋಸೆಂಟ್ ಆಗಲ್ಲ. ಈಗ ನೋಡಿ, ನಮ್ಮ ಕಣ್ಣುಗಳು ಇಲ್ಲ ಇನ್ನೋಸೆಂಟ್ ಅಲ್ಲ. ನಮ್ಮ ಕಣ್ಣುಗಳ ಹಿಂದ್ಗಡೆ ಎಷ್ಟೋ ಫಾಸ್ಟ್ ನಾವು ಕ್ಯಾರಿ ಮಾಡ್ತಾನೇ ಇದೀವಿ. ನಾವು ಹೇಗೆ ನಮ್ಮ ಕಣ್ಣುಗಳು ಫ್ರೆಶ್ ಆಗುತ್ತೆ, ತಾಜಾಗಿರ್ತದೆ. ಆ ಇನ್ನೋಸೆನ್ಸ್ ಹೆಂಗಿಲ್ಲ, ಎಲ್ಲಿಂದ ಬರ್ತದೆ? ಇದೇಳ್ತೀವಲ್ಲ, ಮುಗ್ಧ ಅಂತ ಹೇಳ್ತೀವಿ. ಇನ್ನೋಸೆನ್ಸ್ ಅಂದ್ರೆ ಮುಗ್ಧ. ಆ ಮುಗ್ಧತನ, ಆ ಮುಗ್ಧ ಕಣ್ಣುಗಳು ಎಲ್ಲಿ ಲಭ್ಯವಾಗತ್ತೆ? ಅದು ಒಂದು ನಿಮ್ಮ ನಿಮ್ಮ ಮಗನಲ್ಲಿ, ನಿಮ್ಮ ಮಗಳಲ್ಲಿ ನೋಡ್ಬೋದು ನೀವು. ಅಂತ ಅದ್ಭುತ ವಿಷಯ ಸ್ನೇಹಿತರೆ. ಈಗ ಉದಾಹರಣೆಗೆ, ದೇವರು ನಿಮ್ ಮುಂದೆ ಬಂದ್ರು ಏನಂತ ಹೇಳ್ತಿಲ್ಲ, ನೀವು ನೋ ಎಕ್ಸೈಟ್ಮೆಂಟ್ ಫಾರ್ ಯು, ಯು ಹ್ಯಾವ್ ನೋ ಎಕ್ಸೈಟ್ಮೆಂಟ್. ಏನ್ ಹೇಳ್ತೀರ ಗೊತ್ತಾ? ನಾನು ನೋಡಿದೀನಿ ಬಿಡಿ, ಕೇಳಿದೀನಿ ಬಿಡಿ, ಎಲ್ಲ ಓದಿನಿ ನಿಮ್ ಬಗ್ಗೆ ನಾನು ಓದಿದ್ದೀನಿ, ನಿಮ್ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ, ನೋಡಿದೀನಿ ಬಿಡಿ. ನಿಮ್ಗೂ ಅಷ್ಟು ಆ ರೀತಿಯಲ್ಲಿ ನೀವು ಎಕ್ಸೈಟ್ಮೆಂಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಅಷ್ಟು ಅಂದ್ರೆ ನೀವು ಪ್ರಸ್ತುತ ಕ್ಷಣದಲ್ಲಿ ಜೀವಿಸೋದೇ ಮರ್ತು ಬಿಟ್ಟಿದ್ದೀರಾ. ಅದಕ್ಕೋಸ್ಕರನೇ ಇಷ್ಟೆಲ್ಲ ನಿಮ್ಮಲ್ಲಿ ಒಂಥರ ಲೋಪ ಅಂತ ಹೇಳ್ಬೋದು, ಕೊರತೆ ಅಂತೂ ಈಗಾಗಲೇ ಬಂದ್ಬಿಟ್ಟಿದೆ ಸ್ನೇಹಿತರೆ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಅದಕ್ಕೆ ಸೊ ನಾವೇನ್ ಮಾಡ್ಕೋಬೇಕಂದ್ರೆ, ಖಂಡಿತವಾಗಿ ಈ ಕಣ್ಣುಗಳನ್ನು ಉಪಯೋಗಿಸುವ ವಿಧಾನ ಅಷ್ಟು ಇರಬೇಕಂತ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಆ ರೀತಿಯಲ್ಲಿ ಫ್ರೆಶ್ ಆಗಿ ಆ ರೀತಿಯಲ್ಲಿ ನಾವು ನೋಡ್ತಾ ಹೋದ್ರೆ ಈ ಪ್ರಪಂಚ ಎಷ್ಟು ಸುಂದರವಾಗಿ ಕಾಣಿಸ್ತದೆ ಗೊತ್ತಾ ನಿಮ್ಗೆ? ಈ ಪ್ರಪಂಚ ಎಷ್ಟು ಸುಂದರವಾಗಿ ಕಾಣಿಸ್ತದೆ ಅಂದ್ರೆ ಅದನ್ನು ಲೆಕ್ಕನೇ ಇಲ್ಲ, ಹೇಳಕ್ಕೆ ಸಾಧ್ಯವಿಲ್ಲ. ಅಷ್ಟು ಎಕ್ಸ್ಪೀರಿಯನ್ಸ್ ನಿಮಗೆ ಬರ್ತಾ ಇರ್ತದೆ. ಅದೇ ಈ ರೀತಿ ಮಾಡಿಲ್ಲ ಅಂದ್ರೆ ನಾವು ಅಂಧತ್ವಕ್ಕಿಂತ ವರಸ್ಟ್ ಅಂತ ಹೇಳ್ಕೊಳ್ಳಿ ಸ್ನೇಹಿತರೆ. ಇಟ್ ವಿ ಆರ್ ವಿ ಆರ್ ವರ್ಸ್ ದ್ಯಾನ್ ದ ಬ್ಲೈಂಡ್ ಪೀಪಲ್ ಅಂತ ಹೇಳ್ಬೋದು ನಾವು. ಅದನ್ನ ಅರ್ಥ ಮಾಡ್ಕೊಂಡ್ರೆ ಸೊ ಪದೇ ಪದೇ ನೀವು ಅದು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಅದನ್ನು ಮರಣ ಮಾಡ್ಕೊಂತಾನೆ ಇರ್ಬೇಕಾಗತ್ತೆ. ಸೊ ಜೀಸಸ್ ಕ್ರೈಸ್ಟ್ ಒಂದು ಹೇಳ್ತಾರೆ, ದೋಸ್ ಹೂ ಹ್ಯಾವ್ ಐಸ್ ಲೆಟ್ ದೆಮ್ ಸಿ, ದೋಸ್ ಹೂ ಹ್ಯಾವ್ ಇಯರ್ಸ್ ಲೆಟ್ ದೆಮ್ ಹಿಯರ್ ಅಂತ ಹೇಳ್ತಾರೆ. ಅಂದ್ರೆ ನಿಮ್ ಕಣ್ಣುಗಳಿದೆ ನೋಡಪ್ಪ, ನಿಮ್ಗೆ ಕಿವಿಗಳಿದ್ರೆ ಕೇಳಿಸ್ಕೋಪ ಅಂತ ಹೇಳ್ತಾರೆ. ಅಂದ್ರೆ ಇದು ಯಾಕಂದ್ರೆ ನಾವೆಲ್ಲರೂ ಕಣ್ಣುಗಳಿದ್ದು ಕಿವಿಗಳಿದ್ರು ಕೇಳಿಸ್ಕೊಂತಾ ಇಲ್ಲ, ನೋಡ್ತಾ ಇಲ್ಲ ಅಂತ ಅವರ ಮೀನಿಂಗ್ ಅದು ಆಕ್ಚುಲಿ. ಕಣ್ಣುಗಳಿದೆ ಏನ್ ಪ್ರಯೋಜನ, ಕಿವಿಗಳಿದೆ ಏನ್ ಪ್ರಯೋಜನ? ಯಾವಾಗಲೂ ಅಲೆದು ಬಂದು ಕೂತ್ಕೊಂತದೆ. ಅದೇ ರೀತಿಯಲ್ಲಿ ಒಂದು ಪರ್ಸನ್ ನಿಮ್ ಮುಂದೆ ಬಂದ್ರೆ ಹಾಗೆ ಅವಾಗಲೇ ಫ್ರೆಶ್ ಆಗಿ ಬಂದಿದ್ದಾನೆ ಇವನು ಅಂತಂದ್ರೆ ಅವ್ರನ್ನ ನೋಡೋ ವಿಧಾನ ಪೂರ್ತಿ ಚೇಂಜ್ ಆಗತ್ತೆ. ಫ್ರೆಶ್ ಆಗಿ ನೋಡಿ ಒಂದ್ಸರಿ, ಆ ದುಶ್ಮನು, ಆ ದ್ವೇಷ, ಆ ಕೋಪ, ಆ ಓಲ್ಡ್ ಮೆಮರೀಸ್ ಎಲ್ಲ ಮರ್ತು ಬಿಡುವಂತ ಅವಕಾಶ ಇರ್ತದೆ ಇಲ್ಲ? ಆ ರೀತಿಯಲ್ಲಿ ನೀವು ನೋಡೋ ವಿಧಾನ ನೀವು ಚೇಂಜ್ ಮಾಡ್ಕೊಳ್ಳಿ ಸ್ಮಿತ್ರಡೆ. ಆ ನೋಡೋ ವಿಧಾನ ಪೂರ್ತಿ ಚೇಂಜ್ ಮಾಡ್ಕೊಳ್ಳಿ, ಬದಲಾವಣೆ ಮಾಡ್ಕೊಳ್ಳಿ. ನಿಮ್ಮ ಜೀವನ ಸುಂದರವಾಗಿರುತ್ತೆ. ಈ ಪ್ರಪಂಚ ನಿಮಗೆ ಅತಿ ಸುಂದರವಾಗಿ ಕಾಣಿಸ್ತದೆ.
ಇದನ್ನ ಅರ್ಥ ಮಾಡ್ಕೊಂತ ವಿಷಯ ನಾನು ನಿಮಗೆ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಂದ್ರೆ ಪ್ರತಿಯೊಂದು ಅಷ್ಟೇ, ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ, ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ ಅಂತ ಆ ಫಾಸ್ಟ್ ಇಂದ ನೋಡಕ್ಕೂ ಮರ್ತಬೇಕು ನಾವು. ಫಾಸ್ಟ್ ಇಂದ ನೋಡೋದು ಮರ್ತಬೇಕು. ಅವಾಗ ಪ್ರೆಸೆಂಟ್ ನಾವು ಖಂಡಿತವಾಗಿ ಬರಿತೀವಿ. ಅವಾಗ ಆ ಪ್ರೆಸೆಂಟ್ ಅನ್ನೋದೇ ನಿಮ್ಮ ಒಳಗಡೆ ನಿಮಗೆ ಪ್ರವೇಶ ಮಾಡಕ್ಕೆ ಅದು ಒಂದು ಡೋರ್ ತರ ಕೆಲಸ ಮಾಡತ್ತೆ. ನಿಮ್ಮ ಪ್ರೆಸೆಂಟ್ ನಿಮಗೆ ದ್ವಾರ, ಮುಖದ್ವಾರ ಯಾವುದಕ್ಕೆ? ನಿಮ್ಮ ಒಳಗಡೆ ನೀವು ಪ್ರವೇಶ ಮಾಡಕ್ಕೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಹೆಂಡತಿ, ನಿಮ್ಮ ಗಂಡ ಜೊತೆಗೆ 30 ವರ್ಷ ಕಾಲ ನೀವು ಜೀವನ ಮಾಡ್ತಾ ಇದ್ರಿ. ಆದ್ರೆ ಅವ್ರ ಬಗ್ಗೆ ಏನು ಗೊತ್ತು ನಿಮಗೆ? ಔಟ್ರ ಅವರ ಔಟರ್ ಹ್ಯಾಬಿಟ್ಸ್ ಗೊತ್ತು ಅಲ್ವಾ? ಅವರ ಪೆರಿಫೆರಲ್ ಅಂದ್ರೆ ಒಂಥರ ಅವ್ರ ಸುತ್ತಿರುವಂಥದ್ದು, ಅವರ 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 ಹಲವ ಅಭ್ಯಾಸಗಳು, ಅವ್ರ ಬಗ್ಗೆ ಸ್ವಲ್ಪ ಅವ್ರ ರಿಯಾಕ್ಷನ್ಸ್ಗಳು, ಇಷ್ಟು ಮಾತ್ರ ಗೊತ್ತು ನಿಮಗೆ. ಅವರು ಒಳಗಡೆ ಇರುವಂಥದ್ದು, ಅವರ ಇನ್ನರ್ ಅಂದ್ರೆ ಅವರ ಅಂತರದಲ್ಲಿರುವಂಥದ್ದು ನಿಮ್ಗೆ ಯಾವ್ದು ಅರ್ಥ ಆಗಿದೆ ಇಷ್ಟುವರೆಗೂ? ಅರ್ಥ ಮಾಡ್ಕೊಳಕ್ ಸಾಧ್ಯವಿಲ್ಲ ಅಷ್ಟೇ. ಯಾಕಂದ್ರೆ ನೀವು ಯಾವಾಗ್ಲೂ ನೀವು ನೋಡೋ ವಿಧಾನನೇ ಅಲೆ ವಿಧಾನ. ನೀವು ಯಾವಾಗ್ಲೂ ನಿಮ್ಮ ನೋಡೋ ವಿಧಾನ ನೀವು ಚೇಂಜ್ ಮಾಡ್ಕೊಂಡಿಲ್ಲ. ಅವ್ರು ನೋಡೋದೇ ಯಾವಾಗ್ಲೂ ಅಲೆ ಹೆಂಡತಿ, ಅಲೆ ಗಂಡ ಥರ ನೋಡ್ತಾ ಇರ್ತೀರಾ. ಅವಾಗ ಅವ್ರ ಒಳಗಡೆ ನೀವು ಪ್ರವೇಶ ಮಾಡೋಕೆ ಸಾಧ್ಯವಿಲ್ಲ. ಅವ್ರ ಕಣ್ಣುಗಳಿಂದ ನೀವು ಯಾವಾಗ್ಲೂ ಅವ್ರ ಒಳಗಡೆ ನೋಡಿಲ್ಲ ನೀವು ಇಷ್ಟುವರೆಗೂ. ನೋಡಕ್ಕೆ ನಾವು ಪ್ರಯತ್ನ ಮಾಡಿಲ್ಲ. ಅದು ನಾವು ಯಾವಾಗಲೂ ಕಲ್ಕೊಂಡಿದ್ವಿ. ಅದಕ್ಕೋಸ್ಕರ ಸ್ನೇಹಿತರೆ, ಸೊ ಒಬ್ಬರು ಇನ್ನೊಬ್ಬರು ಒಳಗಡೆ ಏನು ನಡೀತಾ ಇದೆ ಇಬ್ಬರಿಗೂ ಗೊತ್ತಿಲ್ಲ. ನಿಮ್ಗೆ ಗೊತ್ತಿರೋದು ಅವ್ರ ಸುತ್ತೂ ಇರೋಂಥದ್ದು ಗೊತ್ತು ನಿಮ್ಗೆ ಅಷ್ಟೇ. ಗಂಡ ಆಗಲಿ ಎಂತೆ ಆಗಲಿ, ಅವ್ರ ಸುತ್ತು ಏನು ನಡೀತಾ ಇದೆ, ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ, ಇದು ಮಾತ್ರ ಗೊತ್ತು ಅಷ್ಟೇ. ಅವ್ರ ಒಳಗಡೆ ಇರುವಂಥ ಆ ಅಂತರದಲ್ಲಿ ಇನ್ನರ್ ಕೋರ್ ಏನಿದೆಯೋ ನೀವು ಟಚ್ ಮಾಡೋಕ್ಕಾಗಲ್ಲ. ಅದು ನಿಮಗೆ ಅನ್ನೋನ್ ಫ್ಯಾಕ್ಟರ್ ಅಂತ ಹೇಳ್ಬೋದು ಸ್ನೇಹಿತರೆ. ಆ ರೀತಿಯಲ್ಲಿ ಆಗ್ತಾ ಇರುತ್ತೆ. ಅದಕ್ಕೆ ನಥಿಂಗ್ ಈಸ್ ಓಲ್ಡ್, ಎವ್ರಿಥಿಂಗ್ ಈಸ್ ನ್ಯೂ. ಅರ್ಥ ಮಾಡ್ಕೊಳ್ಳಿ, ಎವ್ರಿಥಿಂಗ್ ಈಸ್ ನ್ಯೂ. ಸೊ ಎವ್ರಿಥಿಂಗ್ ಅಂದರೆ ನೀವು ನೋಡೋದೇ ಪ್ರತಿಯೊಂದು ಫ್ರೆಶ್ ಲುಕ್ಕಲ್ಲಿ ನೋಡಿ. ಅವಾಗ ನಿಮ್ಮ ಕಣ್ಣುಗಳು ಮುಗ್ಧವಾಗತ್ತೆ. ನಿಮ್ಮ ಕಣ್ಣುಗಳು ಮುಗ್ಧವಾಗತ್ತೆ. ಪಾಸ್ಟ್ ಯಾವುದು ನೆನಪಿಗೆ ಬರಲ್ಲ. ಅಂತ ಮುಗ್ಧತನದಿಂದ ನೋಡಿದರೆ ಅವಾಗ ಆ ಮುಗ್ಧತನ, ಆ ಮುಗ್ಧ ಕಣ್ಣುಗಳು, ಆ ಮುಗ್ಧ ನೋಡೋ ವಿಧಾನ ಏನಿದೆಯೋ, ಇನ್ನೋಸೆಂಟ್ ಲುಕ್ ಏನಿದೆಯೋ, ಅದು ಯಾವಾಗ ನೀವು ಡೆವಲಪ್ ಮಾಡ್ಕೊಂತೀರೋ ನಿಮ್ಮಲ್ಲಿ, ಆ ಪ್ರಸ್ತುತ ಪರಿಸ್ಥಿತಿಯಲ್ಲಿ, ಪ್ರಸ್ತುತ ಕ್ಷಣದಲ್ಲಿ ಜೀವಿಸ್ತಾ ಆ ಮುಗ್ಧತನ ನಿಮ್ಮಲ್ಲಿ ಯಾವಾಗ ನೀವು ಹೆಚ್ಚು ಮಾಡ್ಕೊತ ಹೋಗ್ತಿರೋ, ಆ ರೀತಿ ನೋಡಕ್ ಹೋಗ್ತಿರೋ, ಅವಾಗ ನಿಮ್ಮ ಅಂತರ ಆಂತರಂಗಿಕ ನಿಮ್ಮ ಆಂತರಂಗಿಕ ನೀವು ಧ್ಯಾನದಿಂದ ಏನು ಮಾಡಬೇಕು, ಏನು ಸಾಧನ ಮಾಡಬೇಕು, ಏನು ಸಾಧ್ಯ ಆಗಬೇಕು ಅಂತ ನೋಡ್ತಾ ಇದ್ರು, ಏನು ಅದರಿಂದ ಏನು ನಿರೀಕ್ಷೆ ಮಾಡ್ತಾ ಇದ್ರು, ಅದೆಲ್ಲ ನಿಮ್ಗೆ ಸಿಕ್ಬಿಡ್ತದೆ ಸ್ನೇಹಿತರೆ. ಅಂದ್ರೆ ನಿಮ್ಮ ಆಂತರಂಗಿಕ ಪ್ರವೇಶ, ಟು ಮೇಕ್ ಎ ಇನ್ನರ್ ಜರ್ನಿ, ಟು ಎಂಟರ್ ಇನ್ ಟು ಇನ್ನರ್ ವರ್ಲ್ಡ್, ನಮ್ಮ ಆಂತರಿಕ ಪ್ರಪಂಚಕ್ಕೆ, ಆ ದೈವ ರಾಜ್ಯಕ್ಕೆ ನಾವು ಹೋಗ್ಬೇಕಂದ್ರೆ ಅಂತ ಸುಲಭವಾದ ರೀತಿಯಲ್ಲಿ ಈ ಮೆಥಡ್ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಿಮ್ಗೆಲ್ಲರಿಗೂ ಸಾಧ್ಯವಾಗತ್ತೆ ಅಂತ ಹೇಳ್ತಾ, ಸೊ ಇವತ್ತಿನ ಈ ಕಿರು ಸಂದೇಶ, ಜ್ಞಾನ ಸಂದೇಶವನ್ನು ಈಗ ಮುಕ್ತಾಯ ಮಾಡ್ತಾ ಇದೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದಗಳು ಗುರುಜಿ. ಪ್ರತಿದಿನ ಕೇಳ್ತಾ ಕೇಳ್ತಾ ಹೋದಂತೆ ನನಗಂತೂ ಪರಮಾಶ್ಚರ್ಯ ಆಗ್ತಾ ಇದೆ. ಎಷ್ಟೊಂದು ವಿಚಾರಗಳನ್ನ ನಮ್ ಗುರೂಜಿ ತಿಳಿಸ್ಕೊಡ್ತಾ ಇದ್ದಾರೆ. ಈಗ ಹೇಳಿದ್ರಿ ಪ್ರೆಸೆಂಟ್ ಮೂಮೆಂಟ್ ನಲ್ಲಿ ಬದುಕ್ಬೇಕು ಅಂತ. ಆದ್ರೆ ನಾವು ಕಿವಿದ್ದು ಕಿವಿಡೋರು, ಕಣ್ಣಿದ್ದೋರು ಕುರುಡರು, ಈಗೇನ್ ಹೇಳಿದ್ರಿ ಅದೇ ರೀತಿನೇ ನಾವು ಬದುಕ್ತಾ ಇದೀವಿ. ಯಾವ್ದನ್ನು ತಾಜವಾಗಿ ತಗೊಳ್ತಾ ಇಲ್ಲ. ಎಲ್ಲಾ ಹಳೆಯದೇ, ಎಲ್ಲ ನೋವೇ, ಎಲ್ಲ ಬೇಸರನೇ ಅನ್ನೋ ರೀತಿಲಿ ನಾವು ವ್ಯಕ್ತಪಡಿಸ್ತಾ ಇದೀವಿ. ಈಗ ಹೇಳ್ಬೇಕು ಅಂತಂದ್ರೆ ಈಗ ನಮ್ಮ ವೇದಿಕೆಯಲ್ಲಿ ಯಾವ್ದನು ಇಲ್ಲ, ಎಲ್ಲ ನಿಷ್ಕಲ್ಮಶವಾದ ಮಾತುಗಳು ಎಲ್ಲಾನು ಕೂಡ ಒಂದು ಫ್ಯೂರ್ ಅಂತ ಏನ್ ಹೇಳ್ತಾರೆ, ಶುದ್ಧವಾಗೇ ಇದೆ. ಯಾವುದು ಮುಚ್ಚುಮರೆ ಏನು ಇಲ್ಲ. ಹಾಗಾಗಿ ನಾನು ಕೂಡ ಏನಿದೆಯೋ ಅದನ್ನು ಕೂಡ ನಾನು ಹೇಳಕ್ ಇಷ್ಟಪಡ್ತೀನಿ. ನಾವುಗಳು ಅಷ್ಟೇ ನಮ್ಮ ಪ್ರಾಪಂಚಿಕ ಜೀವನದಲ್ಲಿ ಎಷ್ಟೊಂದು ಒದ್ದಾಟ ಜಂಜಾಟಗಳನ್ನ ಇರುತ್ತೆ. ಏನ್ರಿ ಶಾರದಮ್ಮ ಅವ್ರೆ, ಊಟ ಆಯ್ತಾ, ಚೆನ್ನಾಗಿದ್ದೀರಾ ಅಂತ ಹೇಳದ್ರಲ್ಲೂ ಅದ್ರಲ್ಲಿ ಭಾವನೆ ಇರೋದಿಲ್ಲ. ಸುಮ್ನೆ ಮೇಲ್ ಕೇಳ್ತಾರೆ, ಒಳಗಡೆ ಎಷ್ಟೊಂದು ದುಗುಡ ದುಮ್ಮಾನಗಳಿರುತ್ತೆ ಅಂತ ನನಗೂ ಫೀಲ್ ಆಯ್ತು ಗುರುಜಿ. ನೀವ್ ಹೇಳೋದೆಲ್ಲ ನನಗೆ ಸ್ಪಷ್ಟ ಆಯ್ತು ಅಂತ ಹೇಳ್ತಾ, ಸಾಕಷ್ಟು ಮಾಹಿತಿಗಳಿದ್ದಾವೆ ಮಾಸ್ಟರ್ಸ್ಗಳು ಕೂಡ ಕೇಳೋಣ. ಹೆಸ್ ಮಾಸ್ಟರ್ಸ್ ಅಂತ ಇಬ್ರು ಮೂವರು ಮಾಸ್ಟರ್ಸ್ ಇಂದ ಅನಿಸಿಕೆ ತಗೊಳ್ಳೋಣ. ಮಂಜುನಾಥ್ ಸರ್, ಎಸ್ ಸರ್ ಮಾತಾಡಿ. ಎಸ್ ಸರ್, ಮಂಜುನಾಥ್ ಸರ್ ಅನ್ಮ್ಯೂಟ್ ಆಗಿದೆ. ನಮಸ್ತೆ ಗುರುಗಳೇ. ನಮಸ್ತೆ, ಕೇಳಿಸ್ತಿದೆ. ಈಗ ತಿಳಿಸಿದಂತ ವಿಚಾರ ಅಂತೂ ಬಹಳ ತುಂಬಾ ಇಷ್ಟ ಆಯ್ತು ಗುರುಗಳೇ. ನಾವು ಏನನ್ನ ತಪ್ಪು ಮಾಡ್ತಾ ಇದೀವಿ ಜೀವನದಲ್ಲಿ, ನಾವು ಪ್ರತಿಯೊಬ್ಬರನ್ನು ಯಾವ ರೀತಿ ನೋಡ್ತಾ ಇದೀವಿ ಅನ್ನೋದನ್ನ ಕಲ್ಸ್ಕೊಟ್ರಿ. ನಮಗೆ ತುಂಬಾ ಅನುಕೂಲ ಆಯ್ತು ಗುರುಗಳೇ. ನಾವು ಪದೇ ಪದೇ ನಾವು ಎಷ್ಟೇ ಪ್ರೆಸೆಂಟ್ ಮೂಮೆಂಟಿಗೆ ಬರ್ಬೇಕು ಅಂತ ಅಂದ್ರೂ ಕೂಡ ನಮ್ಗೆ ಆಗ್ತಾನೆ ಇರ್ಲಿಲ್ಲ ಗುರುಗಳೇ. ಅದನ್ನ
ಈಗೇನು ನೀವ್ ಹೇಳಿದ್ರಲ್ಲ ಆ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ಸಾಧ್ಯ ಆಗುತ್ತೆ ಗುರುಗಳೇ ಅದು? ಖಂಡಿತ ಆಗತ್ತೆ, ಖಂಡಿತ ಪ್ರತಿಯೊಬ್ಬರೂ ಸಾಧ್ಯವಾಗ್ತದೆ ಇದು. ಆದರೆ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು, ಯಾವುದು ಒಂದೇ ದಿವಸ ಬರಲ್ಲ. ಈಗ ನಾನು ಹೇಳಿದಲ್ಲ, ಯಾವುದೇ ಒಂದು ನೋಡ್ತಾ ಇದ್ರೆ ಈಗ ಇವತ್ತೇ ನೋಡ್ತಾ ಇದ್ದೀನಿ, ಈ ಕ್ಷಣದಲ್ಲೇ ನಾನು ಜೀವಿಸ್ತಾ ಇದ್ದೀನಿ, ಈ ಕ್ಷಣದಲ್ಲೇ ನಾನು ನೋಡ್ತಾ ಇದ್ದೀನಿ, ಈ ಮುಗ್ಧ ಕಣ್ಣುಗಳಿಂದ ನೋಡ್ತಾ ಇದ್ದೀನಿ ಅಂತ ನೀವು ಭಾವಿಸಿ ಅದು ಮಾಡೋದು. ಅಂದ್ರೆ ಈಗ ನೋಡಿ, ಧ್ಯಾನ ಒಂದೇ ದಿವಸ ಬರಲ್ಲ. ಶ್ವಾಸದ ಮೇಲೆ ಗಮನ ಅಂದ್ರೆ ಶ್ವಾಸ ಮೇಲೆ ಗಮನ ಇಟ್ಕೊಂಡ್ರೆ ಬೇರೆ ಆಲೋಚನೆ ಬಂದೇ ಬರ್ತದೆ. ಆ ರೀತಿಯಲ್ಲಿ ಒಂದೇ ದಿವಸ ಯಾವುದು ಸಾಧ್ಯವಾಗಲ್ಲ. ಆದರೆ ಸಾಧನ ಸಾಧನ ಅಂದ್ರೆ ಸಾಧನ ಮಾಡ್ತಾ ಮಾಡ್ತಾ ಹೋದ್ರೆ ಪ್ರತಿಯೊಂದು ಸಾಧ್ಯವಾಗತ್ತಂತ ನಮಗೆಲ್ಲ ಗೊತ್ತಿರೋ ವಿಷಯ. ಅದಕ್ಕೆ ಈ ಸಾಧನ ಅನ್ನೋದು ಇಂಪಾರ್ಟೆಂಟು. ಇದು ಸಾಧನದಲ್ಲಿ ಇಟ್ಕೊಳ್ಳಿ. ಈಗಾಗಲೇ 3ನೇ ಮೆಥಡ್ ನಾನು ಹೇಳಿದ್ದೀನಿ ಇವತ್ತು. ನಿಮ್ಮ ಒಳಗಡೆ ನೀವು ಪ್ರವೇಶ ಮಾಡೋಕ್ಕೆ ಅದ್ಭುತವಾದ 3 ವಿಧಾನಗಳು. ಇದಕ್ಕಿಂತ ವಿಧಾನಗಳು ಯಾವುದು ಬೇಕಾಗಿಲ್ಲ. ಅಂದರೆ ಧ್ಯಾನ ಮಾಡೋದು ಮಾಡಿ, ನಿರಂತರ ಧ್ಯಾನ ನೀವು ಯಾವಾಗ ಮಾಡ್ತೀರೋ ಧ್ಯಾನದಲ್ಲಿ ಧ್ಯಾನ ವಿಧಾನನೇ ಅವಲಂಬಿಸ್ಕೊಳ್ಳಿ. ಆದರೆ ಈ ವಿಧಾನಗಳು ಯಾವಾಗ ಸಮಯ ಸಿಗತ್ತೋ ಅವಾಗ ಈ 3 ವಿಧಾನಗಳು ಯಾವಾಗ ನಿಮ್ಮ ಸಮಯ ಸಿಗತ್ತೋ ಅವಾಗ ಇದನ್ನೂ ಪ್ರಾಕ್ಟೀಸ್ ಮಾಡ್ಕೊತಾ ಹೋದರೆ ನಿಮ್ಮಲ್ಲಿ ನೀವು ಪ್ರವೇಶ ಮಾಡುವಂಥ ಆ ರೀತಿ, ಆ ಶೈಲಿ ಪೂರ್ತಿ ಬದಲಾವಣೆ ಆಗುತ್ತೆ. ಅತ್ಯಂತ ಸುಲಭವಾದ ರೀತಿಯಲ್ಲಿ ನಿಮ್ಮಲ್ಲಿ ನೀವು ಪ್ರವೇಶ ಆಗ್ಬೋದು. ಆ ಆಂತರಂಗಿಕ ಪ್ರಯಾಣ ಅತಿ ಸುಲಭವಾಗತ್ತೆ. ಅವಾಗ ನಿಮ್ಮ ಬಗ್ಗೆ ನಿಮ್ಗೆ ಅರಿವು ಬರುತ್ತೆ. ನಾನು ಯಾರು ಅಂತ ತಿಳ್ಕೊಂಡಂಥ ಅದ್ಭುತ ಅವಕಾಶ ನಿಮ್ಮ ಸ್ವಂತವಾಗತ್ತೆ. ಥ್ಯಾಂಕ್ ಯು ಗುರುಗಳೇ, ನಮ್ಗಿಂತ ಒಂದು ಪವರ್ಫುಲ್ ಟೂಲ್ ಅನ್ನು ಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸಣ್ಣಗೌಡ್ರು ಸರ್ ಇದ್ದೀರಾ? ಮಂಜುನಾಥ್ ಸರ್, ಈಗ ನೀವು ಮೊದಲಿಗರಾಗಿ ಮಾತನಾಡಿದ್ರಿ. ನೀವು ಕೂಡ ನಿಮ್ಮ ಹೆಂಗಸರನ್ನ ಎಲ್ಲಾ ಮರ್ತ್ಬಿಟ್ಟು ಈಗ ನಾನು ಹೊಸದಾಗೆ ನೋಡ್ತಾ ಇದ್ದೀನಿ, ನಾನೇನು ಇಲ್ಲ ಅಂತ ಸ್ಟೆಬಲ್ ಆಫ್ ಮೈಂಡ್ ಇಂದ ಇವತ್ತು ದಿಟ್ಟಿಸಿ ನಿಮ್ಮ ಹೆಂಗಸರನ್ನ ನೋಡಿ ಅಂತ ಹೇಳ್ತಾ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಲಕ್ಷ್ಮಿ ಮೇಡಮ್, ಇದು ಕಷ್ಟನೇ, ಸುಲಭ ಅಂತ ನಾನು ಹೇಳಿಲ್ಲ. ಸುಲಭ ಅಂತ ಯಾವಾಗ್ಲೂ ಇರಲ್ಲ. ಸಾಧನೆ ಮಾಡಿದ್ರೆ ಸುಲಭ. ಸಾಧನ ಮಾಡಿಲ್ಲ, ನೀವು ಇವತ್ತು ಕೇಳಿಸ್ಕೊಂಡು ಮನೆಗೆ ಹೋಗಿ ಬಿಟ್ಬಿಟ್ರೆ ಏನ್ ಮಾಡಕ್ಕಾಗಲ್ಲ. ಹೌದು ಹೌದು ಗುರುಜಿ, ಪ್ರಯತ್ನ ಅನ್ನೋದು ಇರ್ಲೇಬೇಕು. ಓಕೆ, ಲಕ್ಷ್ಮಿ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ. ನಾನು ಈಗ ಒಂದು 15 ದಿವಸದಿಂದ ನಿಮ್ ಗ್ರೂಪ್ಗೆ ಜಾಯ್ನ್ ಆಗಿದ್ದೀನಿ ಹೊಸದಾಗಿ. ಇವತ್ ನೀವ್ ಹೇಳಿದ್ದು ತುಂಬಾ ಚೆನ್ನಾಗಿತ್ತು. ಪ್ರತಿಯೊಂದು ವಸ್ತುನು ಆಗ್ಲಿ, ಜನನ ಅಂದ್ರೆ ಗಂಡನಾಗ್ಲಿ ಹೆಂಡತಿನಾಗ್ಲಿ ಎಲ್ಲ ಹೊಸದಾಗಿ ನೋಡ್ಬೇಕು ಅಂತ. ನಿನ್ನೆ ನೀವ್ ಹೇಳಿದ್ರಿ ಒಂದು ವಸ್ತುನ ಅಂದ್ರೆ ದಿಟ್ಟಿಸಿ ನೋಡ್ತಾ ಇರ್ಬೇಕು ಅಂತ. ಅದು ಕಣ್ರೆಪ್ಪೆನೂ ಆಡಿಸ್ಬಾರ್ದ? ಅಂದ್ರೆ ನಾವು ಕಣ್ರೆಪ್ಪೆ ಹೊಡಿತಾ ಇರ್ತೀವಿ. ಆಡಿಸ್ಬಾರ್ದು. ಕಣ್ಣುಗಳು ಸ್ಟಾಪ್ ಮಾಡ್ಬೇಕು. ಅದ ಸ್ಟಾಪ್ ಮಾಡಿದಾಗ ಕಣ್ಣುಗಳು ಈಗ ಮಾಡಿ ನೋಡಕ್ ಹೋಗ್ಬೇಡಿ, ಮತ್ತೆ ಸ್ಟ್ರೈನ್ ಆಗತ್ತೆ. ಈಗ ನೋಡ್ಬಾರ್ದು. ಸಹಜವಾಗಿ ಸುಮ್ಮನೆ ಹೀಗೆ ಕಣ್ಣುಗಳು ಅದ್ರ ಮೇಲೆ ಬಿಡೋದು. ಆದ್ರೆ ಕಣ್ಣುಗಳು ರೆಪ್ಪೆ ಕ್ಲೋಸ್ ಮಾಡೋದು ಏನ್ ಬೇಡ. ಕಣ್ಣುಗಳು ಒಂಥರ ಕಲ್ಲು ತರ ಆಗಿ ಆ ರೀತಿಯಲ್ಲಿ ಮಾಡ್ಕೊಂತ ಹೋದ್ರೆ ಸ್ವಲ್ಪ ಹೊತ್ತಿಗೆ ನಿಮ್ ಮುಂದೆ ಕೂತಿರೋಂತ, ನಿಮ್ ಮುಂದೆ ಇರೋಂತ ಪ್ರಸ್ತುತದಲ್ಲಿರುವಂತ ವ್ಯಕ್ತಿ, ವಸ್ತುವು ಎಲ್ಲ ಮಾಯ ಆಗತ್ತೆ. ಅಂದ್ರೆ ನಮ್ಗೆ ಎಷ್ಟು ನಿಮಿಷ ಸಾಧ್ಯ ಆಗತ್ತೋ ಅಷ್ಟು ನಿಮಿಷ ನೋಡಿದ್ರೆ, ಅಂದ್ರೆ ಪ್ರೆಷರ್ ಹಾಕಿ ಮಾಡಿ. ಯಾವುದೇ ಕಣ್ಣುಗಳು ಸ್ಟ್ರೈನ್ ತಗೊಂಡು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಓಕೆ, ಕಣ್ಣುಗಳು ಸ್ಟ್ರೈನ್ ತಗೊಂಡು ಮಾಡಿ ಅಂತ ನಾನು ಯಾವುದೇ ಕಾರಣಕ್ಕೆ ಇಲ್ಲ. ಸ್ವಲ್ಪ ಒಂದ್ ದಿವಸ 2 ನಿಮಿಷ ಆಯ್ತು, ಇನ್ನೊಂದ್ ದಿವಸ 3 ನಿಮಿಷ ಆಯ್ತು, ಆತರ ಪ್ರಯತ್ನ ಮಾಡ್ತಾ ಹೋಗಿ. ನಿಮ್ಮ ಏಕಾಗ್ರತೆ ಚೆನ್ನಾಗಿದ್ರೆ ಬೇಗ ಆಗತ್ತೆ ನಿಮ್ಗೆ. ನಿಮ್ಮ ಏಕಾಗ್ರತೆ ಚೆನ್ನಾಗಿದ್ರೆ ನಿಮ್ಗೆ, ನೀವು ಧ್ಯಾನ ಮಾಡೋರಾದ್ರೆ, ನೀವು ಧ್ಯಾನ ಚೆನ್ನಾಗಿ ಮಾಡ್ತಾ ಹೋಗ್ತಾ ಇದ್ರೆ, ಆ ಧ್ಯಾನ ಸಾಧನ ಮಾಡ್ತಂತವ್ರಿಗೆ ಇದು ಬೇಗ ಆಗತ್ತೆ. ಓಕೆ, ಧ್ಯಾನ ಎಲ್ಲ ಮಾಡ್ತಾ ಇದೀವಿ ಗುರುಜಿ. ಅಂದ್ರೆ ಎಕ್ಸರ್ಸೈಸ್ ನೋಡಕ್ ಆಗ್ತಿಲ್ಲ, 5:30 ಕುತ್ಕೋತಾ ಇದೀವಿ, ಧ್ಯಾನ ಎಲ್ಲ ಮಾಡ್ತಾ ಇದೀವಿ. ಅಂದ್ರೆ ಇನ್ನು ಆಳ್ವಾಗಿ ಹೋಗ್ಬೇಕು, ಇನ್ನ ಹೊಸದಾಗಿ ಮಾಡ್ತಾ ಇರೋದ್ರಿಂದ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಮೇಡಮ್. ವಾಣಿ ಮೇಡಮ್. ಥ್ಯಾಂಕ್ ಯು. ನಮಸ್ತೆ ಸರ್. ಸರ್, ಇದಕ್ಕೆ ಸ್ಪೆಸಿಫಿಕ್ ಬುಕ್ ಸರ್ ಇಲ್ಲ ನಿಮ್ಮ ಎಲ್ಲ ಟೋಟಲಿ ನಾಲೆಡ್ಜ್ ಇಂದ ಹೇಳಿದ್ದ ಸರ್ ಇದನ್ನ? ಇದು ಬುಕ್ ಒಂದೇ ಅಲ್ಲಮ್ಮ, ಟೋಟಲ್ ಎಲ್ಲ ಸೇರಿ. ಅಂದ್ರೆ ಸ್ವಲ್ಪ ಸಂಗ್ರಹಣ ಮಾಡಿರ್ತೀವಿ, ಇನ್ ಸ್ವಲ್ಪ ಇದರಲ್ಲಿ ಪಾಯಿಂಟ್ಸ್ಗಳು ನಾವು ಸ್ವಲ್ಪ ಸೇರಿಸ್ಕೊಂತೀವಿ. ನಮ್ಮ ಓನ್ ಪಾಯಿಂಟ್ಸ್ಗಳು ಸ್ವಲ್ಪ ಇರುತ್ತೆ. ಯಾಕಂದ್ರೆ ಎಲ್ಲ ಒಂದೇ ಕಡೆ ಸಿಗಲ್ಲ ಇದು ಈ ಜ್ಞಾನ. ಅದೇ ಸರ್, ಸಿಗಲ್ಲ ಸರ್ ಅದು. ಆಮೇಲೆ ಸರ್, ಈಗ ನೀವ್ ಹೇಳಿದ್ದು ಮ್ಯಾಕ್ಸಿಮಮ್ ಸಂಬಂಧಕ್ಕೆ ಇದನ್ನ ಹೇಳಿದ್ರಿ. ಇದನ್ನ ಯಾವ್ಯಾವ ಫೀಲ್ಡ್ ಅಲ್ಲಿ ನಾವು ಬಳಸ್ಕೋಬಹುದು ಸರ್ ಅದನ್ನ? ಯಾವ್ದಮ್ಮ? ಈಗ ಸಂಬಂಧನ ಬಿಟ್ಟು ನನಗನ್ಸೋದು, ಈಗ ಹೆಲ್ತಿಗೆ ನಾನು ತಗೊಂಡ್ರೆ ನನ್ಗೆ ಯಾವಾಗ್ಲೂ ಡೈಜೆಷನ್ ಪ್ರಾಬ್ಲಮ್, ಗ್ಯಾಸ್ಟ್ರಿಕ್ ಅಂತ ನಾನು ಅನ್ಕೊಳ್ತಿರ್ತೀನಲ್ಲ, ಅದನ್ನ ಬಿಟ್ಬಿಟ್ಟೆ ನಾನು ನೋಡ್ಬೇಕಾ? ಹಿಂಗೆ ಎಲ್ಲದಕ್ಕೂ ತಗೋಬಹುದಾ ಅದನ್ನ? ಎಲ್ಲದಕ್ಕೂ ತಗೋಬಹುದು. ನೀವು ಯಾವ್ದಕ್ಕೆ ತಗೊಂಡ್ರು ಒಳ್ಳೆ ಅದ್ಭುತ ರಿಸಲ್ಟ್ ಸಿಗತ್ತೆ. ಅಂದ್ರೆ ನೀವು ಭಾವಿಸೋದ್ರಲ್ಲಿ ನಿಮ್ಮ ಅಲೆಯೋದು ಬಿಟ್ಬಿಟ್ಟು
ಅಲ್ಲೇ ಪಾಸ್ಟ್ ಮೆಮರೀಸ್ ಬಿಟ್ಬಿಟ್ಟು ಪ್ರಸ್ತುತ ಕ್ಷಣದಲ್ಲಿ ಜೀವಿಸೋದನ್ನು ಅಳವಡಿಸ್ಕೊಂಡ್ರೆ ಪ್ರತಿಯೊಂದರಲ್ಲಿ ಅದ್ಭುತ ಪರಿಣಿತಿ ನಿಮ್ಗೆ ಸ್ವಂತವಾಗತ್ತೆ. ಪ್ರತಿಯೊಂದರಲ್ಲಿ ನೀವು ಯಾವುದೇ ಒಂದು ಟೀಚಿಂಗ್ ಕೆಲಸ ಇರಲಿ, ಮ್ಯೂಸಿಕ್ ಕೆಲಸ ಇರಲಿ, ಪ್ರತಿಯೊಂದು ಅಷ್ಟೇ. ನಿನ್ನೆದು ಮರೆತು ಬಿಡೋದು, ನಿನ್ನೆದು ಮರೆತು ಬಿಡಬೇಕು. ಪಾಸ್ಟ್ ಈಸ್ ಫಾಸ್ಟ್. ಒಂಥರ ಹೇಳ್ತಾರಲ್ಲ, ಭೂತಕಾಲದಲ್ಲಿ ಏನೇ ಆಗಿದ್ರು ಅದು ಒಂದು ವ್ಯರ್ಥ, ಅದು ನಮಗೆ ಸಂಬಂಧ ಇಲ್ಲ ವಿಷಯ, ಅದು ವ್ಯರ್ಥ. ಆ ವ್ಯರ್ಥವನ್ನು ಹೊರಗಡೆ ಇಟ್ಕೊಂಡ್ರೆ ಈ ಪ್ರಸ್ತುತ ಕ್ಷಣ ಕೆಡ್ದೋಗ್ತದೆ, ಅದು ಒಂಥರ ಕೆಟ್ಟು ಹೋಗುತ್ತೆ. ಅದು ನಾವು ನಾವ್ ಮಾಡಬಾರ್ದು. ಇವಾಗ ಹುಟ್ಟಿದೀವಿ ಅಂತ ಅನ್ಕೋಬೇಕು ಸರ್. ಹೌದು. ಇವತ್ತು ಹುಟ್ಟಿದೀನಿ ನಾನು ಹೊಸದಾಗಿ. ಫ್ರೆಶ್ ಆಗಿ ಹುಟ್ಟಿದೀನಿ ಅಂತ ಅನ್ಕೊಳ್ಳಿ, ಇಲ್ಲ ಫ್ರೆಶ್ ಆಗಿ ನೋಡುತ್ತಾ ಇದೀನಿ ಅಂತ ಅನ್ಕೊಳ್ಳಿ. ಹೌದು. ಯಾವುದೇ ಆ ಭಾವನೆ ನೀವು ಅನ್ಕೊಂಡು ಪ್ರಯತ್ನ ಮಾಡಿ, ಸ್ವಲ್ಪ ದಿವಸ ಆದ್ಮೇಲೆ, ಸ್ವಲ್ಪ ತಿಂಗಳಾದ್ಮೇಲೆ ನಿಮ್ಗೂ ಇಮಿಡಿಯೇಟ್ ಪ್ರಸ್ತುತ ಕ್ಷಣಕ್ಕೆ ಬರೋಂತ ಆ ಸಾಮರ್ಥ್ಯ ನಿಮ್ಗೂ ಆಗತ್ತೆ. ಅದಕ್ಕೆ ಹೇಳ್ತಾರೆ ಸರ್, ನೆನ್ನೆ ಸತ್ತೋಯ್ತು, ನಾಳೆ ಹುಟ್ಟಿಲ್ಲ, ಇವತ್ ಮಾತ್ರ ನಿಂದು ಅಂತ. ಅದು ಎಷ್ಟು ನಿಜ ಅನ್ಸುತ್ತೆ ಈಗ. ಹೌದು. ಹೌದು ಸರ್. ತುಂಬಾ ಚೆನ್ನಾಗಿದೆ ಸರ್. ಸರ್ ಆಮೇಲೆ ಕೂಡ್ಲ ಸಂಗಮದಲ್ಲಿ ನೋಟ್ ಬುಕ್ ಅಲ್ಲಿ ಬರ್ದ ಹೆಸರು ಎಲ್ಲಾನು ಆಡ್ ಮಾಡಿದ್ಯಾ ಸರ್ ಇದಕ್ಕೆ? ಯಾವ್ದ್ರಲ್ಲಿ ನೋಟ್ ಬುಕ್ ಅಲ್ಲಿ ಒಂದು 100 ಒಳಗಡೆ ನಾವು ಹೆಸರು ಕೊಟ್ಟಿದ್ರಲ್ಲ. ಆಡ್ ಆಗಿದೆ, ಆಡ್ ಆಗಿದೆ. ಸೊ ಯಾರ್ಯಾರು ಇದಾರೋ ಅವರೆಲ್ಲ ಆಡ್ ಮಾಡಿದ್ವಿ. ಆದ್ರೆ ಸ್ವಲ್ಪ ಹೊಸ ಜನ ಬರ್ತಾ ಇರ್ತಾರೆ, ಹಲೊಬ್ರು ಸ್ವಲ್ಪ ಬರೋದಿಲ್ಲ. ಅದಕ್ಕೆ ಇಲ್ಲಿ ಸಂಖ್ಯೆ ನಾವು ಲೆಕ್ಕ ಮಾಡಕ್ ಆಗಲ್ಲ ಆತರ. ಓಕೆ ಸರ್. ಅದಕ್ಕೆ ಅವರು ಕೆಲವರಿಗೆ ನಮಗೆ ಆಡ್ ಮಾಡಕ್ ಬರಲ್ಲ ಅನ್ನೋರು ಕೊಟ್ಟಿದ್ರು ಹೆಸರನ್ನ, ಅದಕ್ಕೆ ನಾವೇ ಮಾಡ್ಬೇಕು ಅದನ್ನ. ಅದಕ್ಕೆ ಸರ್ ಹೌದೌದು ಮಾಡಿದ್ವಿ. ಸ್ವಲ್ಪ ಜನಕ್ಕೆ ಇನ್ನೊಂದೇನಂದ್ರೆ, ಸ್ವಲ್ಪ ಜನಕ್ಕೆ ವಾಟ್ಸಾಪ್ ಇಲ್ಲ, ಆ ರೀತಿಯಲ್ಲಿ ಇದ್ದಾರೆ. ಇವಾಗ ಅದು ಇನ್ವೈಟ್ ಹೋಗಲ್ಲ, ಅವ್ರು ಇನ್ವೈಟ್ ಆಕ್ಸೆಪ್ಟ್ ಮಾಡಕ್ಕೂ ಆಗ್ತಾ ಇಲ್ಲ, ಆ ರೀತಿಯಲ್ಲಿ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ರೈಟ್. ಓಕೆ ಮೇಡಮ್. ಮೇಡಮ್, ನಾಡಿದ್ದು ಪ್ರೋಗ್ರಾಮ್ಗೆ ನಿಮ್ ಕಡೆಯಿಂದ ಒಂದು ಕವನ ಹಾಡು ಬರ್ಬೇಕು ಅಂತ ಆಶಿಸ್ತೀವಿ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ನಂದಾ ಮೇಡಮ್. ಎಸ್ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ಆಲ್ ಮಾಸ್ಟರ್ಸ್. ಅದು ಗುರುಜಿ ಹೇಳಿದ್ದು ತುಂಬಾ ಅದ್ಭುತವಾದ ವಿಷಯ. ಆದ್ರೆ ಅಳವಡಿಸ್ಕೊಂಡಾಗ ಅದನ್ನ ನಾವು ಧ್ಯಾನದಲ್ಲಿ ಇನ್ನೂ ಆಳವಾಗಿ ಹೋಗ್ಬೋದು ಅಂತ ಅನ್ನೋದು ಗೊತ್ತಾಯ್ತು ಗುರುಜಿ. ಇನ್ನೊಂದು ಪ್ರೆಸೆಂಟ್ ಅಲ್ಲಿ ಇರ್ಬೇಕಂತ ಅನ್ನೋದು, ಪ್ರತಿ ಕ್ಷಣನೂ ನಾವು ಸಂತೋಷವಾಗಿ, ಈಗ ನಾವು ಹೇಳ್ತಿರ್ತೀವಿ ಗುಡ್ ಮಾರ್ನಿಂಗ್ ಹೇಳಕ್ ನಾವು ಬೇಜಾರ್ ಮಾಡ್ಕೊಂತಿರ್ತೀವಿ. ಅದನ್ನೇ ಗುಡ್ ಮಾರ್ನಿಂಗ್ ಅಂತ ಖುಷಿಯಿಂದ ಹೇಳಿದ್ರೆ ಆ ಕ್ಷಣ ಅವತ್ತಿನ ದಿವಸನೇ ಬೇರೆ ಇರುತ್ತೆ. ಯಾಕಂದ್ರೆ ನಾನು ಪ್ರಾಯೋಗಿಕವಾಗಿ ಮಾಡಿ ನೋಡಿದ್ದೇನೆ. ಅದನ್ನ ಹೇಳಿದಾಗ, ಯಾಕಂದ್ರೆ ನಿನ್ನೆ ಏನೋ ಒಂದು ಘಟನೆ ನಡೆಯುತ್ತೆ ಅದನ್ನ ಮರ್ತ ನಂತರ ಬೆಳಗ್ಗೆ ಎದ್ದಾಗ ನಾವು ಅದನ್ನ ಮರ್ತು ಬಿಟ್ಟಾಗ ಅವತ್ತಿನ ದಿನಾನ ಬೇರೆ ಇರ್ತಂದು ನಾನು ಅಂದ್ರೆ ಹಿಂದೆ ಒಂದು ಕ್ಲಾಸ್ ನಲ್ಲಿ ಕೇಳಿದ್ದೆ ಗುರುಜಿ. ಗುಡ್ ಮಾರ್ನಿಂಗ್ ಹೇಳಕ್ ನಾವ್ ಬೇಜಾರ್ ಮಾಡ್ಕೊಂತೀರಿ, ನೀವು ವೆರಿ ಅವ್ರು ಗುಡ್ ಮಾರ್ನಿಂಗ್ ಹೇಳಿದ್ರೆ ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ಬೇಕಂತೆ ನಾವು. ಅಂದಾಗ ಅವ್ರಿಗೆ ಖುಷಿ ಆಗತ್ತೆ ಅಂತ ಅನ್ನೋದು ಅದನ್ನ ಮತ್ತೆ ನೆನಪ ಮಾಡ್ಕೊಟ್ರಿ ಗುರುಜಿ. ನಾವು ಅಳವಡಿಸ್ಬೇಕು. ತಾವು ಸಣ್ಣದನ್ನ ಹೇಳ್ತಾರ. ಈಗ ನಿದ್ರೆ ಬಗ್ಗೆ ಹೇಳಿದ್ರು ಸತ್ಯೇಂದ್ರ ಸರ್, ಅದ್ರಲ್ಲಿ ತುಂಬಾ ಅದ್ಭುತವಾದ ನಾಲೆಜ್ ಇದೆ. ಅವನ್ನ ನಾವು ಅಳವಡಿಸ್ಕೊಂಡಾಗ, ಸಣ್ಣದ ಅಳವಡಿಸ್ಕೊಂಡಾಗ ದೊಡ್ಡ ಪಡಿಬಹುದು ಅಂತ ಅನ್ನೋದು ಗೊತ್ತಾಯ್ತು ಗುರುಜಿ. ಥ್ಯಾಂಕ್ ಯು ಗುರುಜಿ. ಪ್ರತಿದಿನ ತಾವೊಂದು ಮಾಹಿತಿ ಕೊಡ್ತಾ ಇದ್ದೀರಿ. ತುಂಬಾ ಧನ್ಯವಾದಗಳು ಗುರುಜಿ. ನಂತರ ಅವರು ವಾಣಿ ಮೇಡಮ್ ಹೇಳಿದ್ರಲ್ಲ ಗುರುಜಿ, ಅದನ್ನ ಈ ವಾಟ್ಸಪ್ ಗ್ರೂಪ್ ನಲ್ಲಿ ಇಲ್ಲ ನಮ್ಗೆ ಹಾಕಿ ಗುರುಜಿ, ಅವ್ರಿಗೆ ಕಾಲ್ ಮಾಡ್ತೀವಿ ನಾವು. ಯಾಕಂದ್ರೆ ಮುಖಾಮುಖಿ ಭೇಟಿ ಆಗಿದ್ರಲ್ಲ ಈಗ ಇದರಲ್ಲಿ ಕೂಡಲ ಸಂಗಮದಲ್ಲಿ. ಸರಿ. ನಾನು ಎಲ್ಲಾರು ಕಳ್ಸ್ಕೊಡ್ತೀನಿ, ಒಂದು ಸ್ಕ್ಯಾನ್ ಮಾಡಿ ಕಳಿಸ್ತೀನಿ, ಎಲ್ಲಾರು ಮಾತಾಡಿ. ಅವ್ರು ಕಾಲ್ ಮಾಡಿ ಅಟ್ಲೀಸ್ಟ್ ಅವ್ರು ಎಷ್ಟು ಜನ ಆಗ್ತಾರೆ ಆಗ್ಲಿ ಗುರುಜಿ, ಇದು 31st ಪ್ರೋಗ್ರಾಮ್ಗೆ. ರೈಟ್ ಹಾಗೆ ಮಾಡಿ. ಸರಿ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್. ಹರೀಶ್ ಸರ್. ನಮಸ್ತೆ ಮೇಡಮ್. ಥ್ಯಾಂಕ್ ಯು ಗುರುಜಿ. ಇವತ್ತಿನ ಮಾಹಿತಿ ನಮಸ್ತೆ. ಥ್ಯಾಂಕ್ ಯು ಗುರುಜಿ. ಇವತ್ತಿನ ಮಾಹಿತಿ ತುಂಬಾ ಇದನ್ನಿಸ್ತು. ಅದನ್ನ ಇವಾಗ ಅಲ್ಲೇ ಪ್ರಯೋಗ ಮಾಡೋದು ನೋಡ್ರಿ. ನೀವ್ ಹೇಳಿದ್ದನ್ನ ನನ್ನ ಮಕ್ಳುಗಳು ನೋಡೋದು, ವಯಸ್ಸು ನೋಡೋದೆಲ್ಲ, ಆ ವೈಬ್ರೇಷನ್ ಬೇರೆ ಇತ್ತು. ನಾವಿಸಿದ್ರೆ ಸುಮ್ನೆ ಏನೋ ನೋಡ್ತಾ ಇದ್ದೆ ನೀವ್ ಹೇಳ್ದಂಗೆ. ಅದು ಪ್ರಾಕ್ಟಿಕಲ್ ಆಗಿ ನಾನು ಮಾಡಿದೆ. ಅದು ಫೀಲಿಂಗ್ ಸೂಪರ್ ಆಗಿತ್ತು. ಆಮೇಲೆ ಟೀ ಮಾಮೂಲಿ ಕುಡಿತಾ ಇದ್ದ ಕೊಟ್ಟ ತಕ್ಷಣ ಅದೇನೋ ಕುಡ್ದಂಗಿತ್ತು. ಅದನ್ನ ಫೀಲ್ ಮಾಡ್ಕೊಂಡ್ ಕುಡ್ದೆ ವಾ ಅಂತ ಅನಿಸ್ತು ನಿಜವಾಗ್ಲು. ಪ್ರೆಸೆಂಟ್ ಅಲ್ಲಿ ಅದು ಎಕ್ಸ್ಪೀರಿಯನ್ಸ್ ಮಾಡ್ದಾಗಲೇ ಗೊತ್ತಾಯ್ತದೆ ಅದ್ ಮಾಡ್ಬೇಕು ಅನಿಸ್ತು. ಅಲ್ಲಿ ಹೊರಗಡೆ ಬಂದು ನನ್ ಮನೆ ಹೊರಗಡೆ ನಿಂತಿರೋ ಕಾರ್ಗಳು, ಎದುರುಗಡೆ ಮನೆ ಎಲ್ಲ ನೋಡಿದೆ. ಇಷ್ಟೊಂದು ಬದಲಾವಣೆ ಆಗಿದೆಯಾ ಅಂತ ನೋಡಿದೆ. ನನಗೆ ಆಶ್ಚರ್ಯ ಆಗುತ್ತೆ, ಇವ್ರ ಮನೆ ಹಂಚು ಇಷ್ಟೊಂದು ಡಿಸೈನ್ ಆಗಿದೆಯಾ ಅಂತ. ಅಂದ್ರೆ ನಾನು ಎಷ್ಟು ದಿನ ಸುಮ್ಮನೆ ನೋಡ್ತಾ ಇದ್ದೆ, ಇಲ್ಲಿಂದ ನೋಡ್ತಾ ಇರ್ಲಿಲ್ಲ, ಹೃದಯದಿಂದ ನೋಡ್ತಾ ಇರ್ಲಿಲ್ಲ. ಪ್ರೆಸೆಂಟ್ ಅಲ್ಲಿ ಇರೋದ್ರಿಂದ ಎಷ್ಟು ಪೀಸ್ ಆಫ್ ಮೈಂಡ್ ಇರ್ಬೋದು ಅಂತ ಅನಿಸ್ತು. ಆಮೇಲೆ ಪ್ರೆಸೆಂಟ್ ಮೈಂಡ್ ಇಂದ ಮಕ್ಳು ಮಾತಾಡಿಸಿ ಕೂಲಾಗಿ ಅವ್ರ ಜೊತೆ ಎಲ್ಲ ಇದ್ ಮಾಡಿದೆ. ಅವ್ರ ಪ್ರೀತಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಂಗೆ ಒಂಥರ ದೇಶ ತುಂಬ ಬಂದಾಗ ತುಂಬಾ ಖುಷಿ ಆಯ್ತು ಇದ್ರೊಳಗೆ. ತುಂಬಾ ಎಂಜಾಯ್ ಮಾಡಿದೆ. ಥ್ಯಾಂಕ್ ಯು. ರಿಯಲಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಮಾಡಿದೆ ಒಂದು ಖುಷಿ. ವೆರಿ ಗುಡ್, ಗ್ರೇಟ್, ವಂಡರ್ಫುಲ್. ಥ್ಯಾಂಕ್ ಯು ಸರ್.
ನೀವು ಇವತ್ತಿನ ಒಂದು ಸೆಷನ್ ಏನ್ ದಿವ್ಯ ಸಂದೇಶ ಕೇಳ್ಬಿಟ್ಟು ಅಪರೂಪಕ್ಕೆ ಬಂದಿದ್ದೀರಾ, ವಿಡಿಯೋ ಆನ್ ಮಾಡ್ಕೊಳ್ತಿರ್ಲಿಲ್ಲ, ಮಾತಾಡ್ತಿರ್ಲಿಲ್ಲ, ಇವತ್ತು ಆ ಫೀಲ್ ಮಾಡಿದ್ದೀರಾ. ಈ ಫೀಲು ನಿಮ್ಗಾಗಿದೆ ಅಂತ ನಾನು ಭಾವಿಸ್ತಾ, ಥ್ಯಾಂಕ್ ಯು ಸರ್. ಲಕ್ಷ್ಮೀಕಾಂತ ಮೇಡಮ್. ಸರ್ ತಾವುದನ್ನೇ ಹೇಳಿದ್ರಿ, ಕಣ್ಣುಗಳು ಸ್ಟಿಲ್ ಮಾಡ್ಕೊಂಡು ಅಬ್ಸರ್ವ್ ಮಾಡ್ಬೇಕು ಯಾವ್ದಾದ್ರು ಆಬ್ಜೆಕ್ಟ್ ಅಂತ ಟ್ರೈ ಮಾಡಿದೆ. ಬಟ್ ಇನ್ನು ಅಷ್ಟೊಂದು ಸ್ಟಿಲ್ನೆಸ್ ಗೆ ಬರಕ್ ಆಗಿಲ್ಲ. ಬಟ್ ಕಂಟಿನ್ಯೂ ಮಾಡ್ತೀನಿ ಸರ್. ಆಮೇಲೆ ಇವತ್ತು ತಾವು ಹೇಳಿದ್ರಿ ಏನೇ ನೋಡಿದ್ರು ನಾವು ಒಂದು ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ನೋಡ್ಬೇಕು ಅಂತೇಳಿ. ಹೌದು ಸರ್, ಅದು ಏನು ಅಂದ್ರೆ ಕೆಲವ್ರನ್ನೆಲ್ಲ ನಾವು ನೋಡುವಾಗ ಮೊದಲನೇ ಸಾರಿ ನೋಡ್ತಾ ಇದೀವಿ ಅಂದಾಗ ಅದು ನಮ್ಗೆ ಮುಖದಲ್ಲಿ ಒಂಥರ ಮಾತಾಡಿ. ಮುಖದಲ್ಲಿ ಸ್ವಲ್ಪ ಮುಗುಳ್ನಗೆ ಬಂದಂಗ ಆಗುತ್ತೆ. ಈಗ ತಾವು ಹೇಳಿದ್ದು ಈಗ ನಾನು ಗಮನ ಹರಿಸಿದಾಗ ಅಂದ್ರೆ ಈಗ ಕೆಲವರಲ್ಲಿ ನಮ್ಗೆ ಹಂಗೆ ಮಾಡ್ಕೊಳಕ್ ಆಗಲ್ವಲ್ಲ, ಅವ್ರನ್ನ ಹೆಂಗೆ ಮಾಡ್ಬೇಕು ನಾವು? ಸಾಧನ ಬಟ್ ಅದು ಭಾವನೆಗಳು ಹೋಗಲ್ವಲ್ಲ, ನಾವು ಅನ್ಕೊಂಡ್ರೆ ಹೋಗತ್ತೆ. ಸಾಧನ ಮಾಡ್ತಾ ಇದ್ರೆ ಅಂದ್ರೆ ನಾನು ಎಲ್ಲ ಮರ್ತಬೇಕು, ಈಗಲೇ ನೋಡ್ತಾ ಇದ್ದೀನಿ ಅಂತ ಏನ್ ಪಾಯಿಂಟ್ ಇದೆಯೋ ಅದನ್ನು ನೀವು ಕ್ಯಾಚ್ ಮಾಡ್ಕೊಳ್ಳಿ, ಅದನ್ನು ಅವಲಂಬಿಸಿ. ಅದು ಮಾಡುವಾಗ ಅದು ಅಭ್ಯಾಸ ಬರುತ್ತೆ. ನಮಗಾಗುತ್ತೆ ಸರ್, ನಾವು ಎಲ್ಲರಿಗೂ ಅವರಲ್ಲಿ ಬದಲಾವಣೆ ಆಗುತ್ತಾ? ಇಲ್ಲ, ಅವರಲ್ಲಿ ಬಿಟ್ಬಿಡಿ. ಫಸ್ಟ್ ನಿಮ್ಮಲ್ಲಿ ಬದಲಾವಣೆ ಬರಲಿ. ಫಸ್ಟ್ ಬದಲಾವಣೆ ನಿಮ್ಮಿಂದ ಸ್ಟಾರ್ಟ್ ಆಗ್ಬೇಕು, ಇನ್ನೊಬ್ಬರಿಂದ ಅಲ್ಲ. ಓಕೆ, ಅದೇ ನಾವು ಬದಲಾವಣೆ ಹೊಂದುತ್ತೀವಿ, ಬಟ್ ಅವರ ಭಾವನೆಗಳು ಏನಿದೆ ಅದು ಬದಲಾವಣೆ ಆಗ್ತಾ ಆ ಭಾವನೆಗಳು ನೀವು ಚೇಂಜ್ ಮಾಡಕ್ಕಾಗಲ್ಲ. ಓಕೆ, ಅವರಲ್ಲಿ ಪರಿವರ್ತನೆ ಅವರಲ್ಲಿ ಬರಬೇಕು. ಪರಿವರ್ತನೆ ಯಾವುದು? ಅವ್ರ ಸ್ವಂತ. ಪ್ರತಿಯೊಂದು ಪರಿವರ್ತನೆ ಅವ್ರವ್ರ ಸ್ವಂತನೇ. ಸೊ ಅವರು ಬದಲಾವಣೆ ನೀವು ಮಾಡೋಕ್ಕಾಗಲ್ಲ. ಓಕೆ, ಅವರು ಸಾಧನೆ ಮಾಡ್ತಾ ಹೋದ್ರೆ ಅವರಲ್ಲಿ ಬದಲಾವಣೆ ಆಗತ್ತೆ. ಅದು ಬದಲಾವಣೆ ಆಗಿಲ್ಲ ಅಂದ್ರೂ ನಿಮ್ಗೇನು ತೊಂದರೆ ಆಗಲ್ಲ. ಯಾಕಂದ್ರೆ ನಿಮ್ಗೆಲ್ಲ ಜ್ಞಾನ ಇದೆ. ಎದುರ್ಕೊಳೋ ಶಕ್ತಿ ಯಾವುದೇ ಭಾವನೆಯಿಂದ, ಯಾವುದೇ ಆ ಕಡೆಯಿಂದ ಬರುವಂಥ ಮಾತುಗಳಾಗ್ಲಿ ಭಾವನೆಗಳಾಗ್ಲಿ ಪ್ರತಿಯೊಂದು ಒಂಥರ ನಿಮ್ಮ ಸುತ್ತು ಸೀಲ್ಡ್ ಇದೆ. ಏನ್ ಸೀಲ್ಡು? ಧ್ಯಾನ ಜ್ಞಾನ. ಆ ಪ್ರೊಟೆಕ್ಷನ್ ಇದೆಯಲ್ಲ ನೋಡಿ, ಆ ಧ್ಯಾನ ಜ್ಞಾನ ಇದೆಯಲ್ಲ, ಅದರಿಂದ ನೀವು ಪ್ರತಿಯೊಂದು ನಿಭಾಯಿಸ್ಬೋದು, ಏನು ತೊಂದರೆ ಇಲ್ಲ. ಯು ಆರ್ ಆಲ್ ರೈಟ್, ಯು ಆರ್ ಪರ್ಫೆಕ್ಟ್. ಯು ಕ್ಯಾನ್ ಟೇಕ್ ಕೇರ್ ಆಫ್ ಇಟ್, ಯು ಕ್ಯಾನ್ ಪ್ರೊಟೆಕ್ಟ್ ಯುವರ್ ಸೆಲ್ಫ್. ಅಷ್ಟು ಸಾಮರ್ಥ್ಯ ನಿಮ್ಮ ಹತ್ರ ಈಗಾಗಲೇ ಇದೆ, ಯಾಕಂದ್ರೆ ನೀವು ಮಾಸ್ಟರ್ ಆಲ್ರೆಡಿ. ಓಕೆ, ಆದರೆ ನಾನು ಹೇಳಿದೆ ಅಂದರೆ ನೋಡೋ ವಿಧಾನ ಚೇಂಜ್ ಮಾಡಿ ಅಂತ ಹೇಳಿದ್ದೀನಿ. ಆವಾಗ ಎಷ್ಟೋ ಸುಂದರತನ ನೋಡ್ಬೋದು. ಈ ಪ್ರಪಂಚ ಸೌಂದರ್ಯವನ್ನು ನಾವು ವೀಕ್ಷಿಸ್ಬೋದು, ನೋಡೋ ತರ ಅಷ್ಟೇ. ಯಾಕಂದ್ರೆ ಅದು ಕೆಲವು ನನ್ನ ಪರ್ಸನಲ್ ಇದ್ರೊಳಗೆ ನಾನು ಅಬ್ಸರ್ವ್ ಮಾಡಿ ನೋಡಿದೀನಿ. ಅವ್ರು ಏನೇ ತಪ್ಪು ಮಾಡಿದ್ರು, ಅಯ್ಯೋ ನಮ್ಮವ್ರೆ ಅಲ್ವಾ ಬಿಡು ಅಂದ್ಬಿಟ್ಟು ಅವ್ರು ಬಂದಾಗ ಒಂಥರ ಫ್ರೆಶ್ ಆಗಿ ನೋಡಿದಾಗ ನಮ್ಮ ಮುಖದ ಮೇಲೆ ಮುಗುಳ್ನಾಗೆ ಬಂದಿರ್ತದೆ. ಅವರಲ್ಲಿ ಯಾವ್ದೇ ಭಾವನೆ ಇರಲ್ಲ. ಅವರಲ್ಲೂ ಬದಲಾವಣೆ ಆಗಿರೋದನ್ನ ಕಂಡಿದ್ದೀನಿ. ಬಟ್ ಈಗ ತಾವ್ ಹೇಳಿದ್ದು ಬೇರೆಯವ್ರ ಜೊತೆ ನಾನು ಪ್ರಯತ್ನ ಮಾಡ್ಬೇಕು, ಬಟ್ ಅವ್ರ ಬದಲಾವಣೆಗಳು ಚೇಂಜ್ ಆಗಕ್ಕೆ ಸಾಧ್ಯ ಇಲ್ಲ ಅಂತವ್ರಿದ್ದಾರೆ. ಅವ್ರ ಜೊತೆ ನಾನು ಹೆಂಗ್ ವ್ಯವಹಾರ ಮಾಡ್ಬೇಕು ಅಂತ ಒಂದು ಡೌಟ್ ಇತ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಈಗ ಒಂದು ಕಾಗೆ ನೋಡ್ತೀವಿ, ಎಷ್ಟು ಕಪ್ಪಾಗಿರುತ್ತೆ, ಖಾ ಅಂತ ಬಡ್ಕೊಂತ ಇರುತ್ತೆ. ಹೆಚ್ಚಿ ಏನಿದು ಹಿಂಗ್ ಬಡ್ಕೊಳ್ತಾ ಇರುತ್ತೆ, ಹೆಂಗಿದೆ ನೋಡು, ಆ ತರ ಭಾವನೆಯಲ್ಲಿ ನೋಡಿದ್ರೆ ಅದು ಹಂಗೆ ಕಾಣಿಸುತ್ತೆ. ಅದ್ರ ಹತ್ರ ಹೋಗ್ಬಿಟ್ಟು ಈಗ ಗುರುಜಿ ಏನ್ ಟೆಕ್ನಿಕ್ ಹೇಳಿದ್ದಾರೆ ಅದನ್ನೇ ನೋಡ್ತಾ ನಾವು ಫೀಲ್ ಮಾಡಿದ್ರೆ ಅದ್ರಲ್ಲೂ ಕೂಡ ಸುಂದರತೆ ಇದೆ, ವಂಡರ್ಫುಲ್ ಅಂತ ನಾವು ಭಾವಿಸ್ಬೋದು ಫೀಲ್ ನೋಡಿದ್ರು ಕೂಡ ಅಂತ ಹೇಳ್ತಾ. ಕೊನೆಯ ಪ್ರಶ್ನೆ ನಾಗರತ್ನಮ್ಮ ಮೇಡಮ್. ಎಸ್ ಮೇಡಮ್. ನಮಸ್ತೆ ನಮಸ್ತೆ ಮೇಡಮ್. ಕೇಳಿಸ್ತಾ ಇದೀಯ ಮೇಡಮ್? ನಮಸ್ತೆ ಗುರುಜಿ. ನೀವು ಈ ದಿನ ತಿಳಿಸ್ಕೊಟ್ಟಂತ ಒಂದು ಹೊಸ ಮಾಹಿತಿ ಬಗ್ಗೆ ತುಂಬಾ ನಮಗೆ ಉಪಯೋಗ ಆಗತ್ತೆ ಅಂತ ಅನ್ಕೊಂಡಿದೀನಿ. ಅದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು. ಯಾವುದೇ ಒಂದು ಪ್ರತಿ ಒಂದು ವಸ್ತು ಆಗ್ಲಿ ಅಥವಾ ಮನುಷ್ಯರೇ ಆಗ್ಲಿ, ಯಾವುದೇ ಗಿಡ ಮರಗಳು ಎಲ್ಲದಕ್ಕೂ ನಾವು ನಮ್ಮ ಭಾವನೆಗಳ ಭಾವನೆಗಳನ್ನ ಮೊದಲು ಬದಲಾಯಿಸ್ಕೋಬೇಕು. ಅದ್ರ ಮೇಲೆ ಯಾವ್ದೋ ಒಂದು ಭಾವನೆ ಇಟ್ಟಿರ್ತೀವಿ, ಆ ಭಾವನೆ ನಾವು ಬದಲಾಯಿಸ್ಕೊಂಡಾಗ ಎಲ್ಲ ಹೊಸಸ್ತಾಗತ್ತೆ. ನಾವು ಭಾವನೆಗಳನ್ನೇ ಬದಲಾಯಿಸ್ತಿಲ್ಲ ಅಂದ್ರೆ ಅದು ಹಳೇದಾಗೇ ಇರುತ್ತೆ. ಭಾವನೆಗಳ ಬದಲಾವಣೆ ಅಂತಾನೆ ಇದಕ್ಕೊಂದು ಹೇಳ್ಬೋದು ಅಂತ ಅನ್ಸುತ್ತೆ ಗುರುಜಿ. ತುಂಬಾ ಒಳ್ಳೆ ವಿಷಯ ಇದು. ಎಲ್ಲರೂ ಬದಲಾಯಿಸಕ್ ಆಗಲ್ಲ ನಾವು, ಬಟ್ ನಾವು ಮೊದಲು ಬದಲಾವಣೆ ಮಾಡ್ಕೊಂಡ್ರೆ ಅವಾಗ ಅವ್ರು ಬದಲಾಗ್ತಾರೇನೋ, ಮುಕ್ಕಾಲ್ ಭಾಗ ಬದಲಾಗ್ತಾರೆ. ಒಂದಿನ 2 ದಿನ ನಾವು ನೋಡ್ಕೊಂಡು ಹೋಗ್ತಾ ಇದ್ವಿ, ಹಳೇದೇ ಅಲ್ವಾ ಅವ್ರದ್ದು ಅಂತ ನಾವು ಬಿಟ್ಟು ಹೋದ್ರೆ ಹಳೇದು ಅದೇ ಆಗಿರುತ್ತೆ. ನಾವು ಬದಲಾವಣೆ ಮಾಡ್ಕೊಂಡು ಅದನ್ನ ಹೊಸದಾಗಿ ತಿಳ್ಕೊಂಡು ನಮ್ ಭಾವನೆನ ಮೊದ್ಲು ಅವ್ರಿಗೆ ತೋರಿಸ್ಬೇಕು. ಆವಾಗ ಅವ್ರಿಗೆ ಬದಲಾವಣೆ ತಗೋತಾರೇನೋ ಅಂತ ಅನ್ಸುತ್ತೆ.
ಅದ್ರ ಬಗ್ಗೆ ತುಂಬಾ ಆಳವಾಗಿ ತಿಳ್ಕೊಬೇಕು ಗುರೂಜಿ. ನಾವು ಸ್ವಲ್ಪ ಪ್ರಯತ್ನ ಮಾಡ್ಬೇಕು. ಮೊದಲು ನಾವು ಪ್ರಯತ್ನ ಮಾಡಿದ್ರೆ ಅವ್ರು ಮಾಡ್ತಾರೆ. ಭಾವನೆಗಳ ಬದಲಾಯಿಸ್ಬೇಕು ಅಂತ ಇವಾಗ ತಿಳ್ಕೊಂಡ್ವಿ ಗುರೂಜಿ. ನಮಸ್ತೆ ಗುರೂಜಿ. ಈಗಾಗಲೇ ನಾನು ಹೇಳಿದೆ, ಬದಲಾವಣೆ ಅದು ಜಗದ ನಿಯಮ. ಯಾವ ರೀತಿಯಲ್ಲಿ ಹೌದು ಅಂದ್ರೆ, ನಿನ್ನೆ ಇರುವಂತ ನಿಮ್ಮ ಹೆಂಡತಿ ಇವತ್ತಿಲ್ಲ, ಹೌದೌದು ನಿನ್ನೆ ಇರುವಂತ ನಿಮ್ಮ ಗಂಡ ಇವತ್ತಿಲ್ಲ. ಯಾಕಂದ್ರೆ ಪ್ರತಿ ಕ್ಷಣ, ಪ್ರತಿ ಒಂದರಲ್ಲಿ ಆ ಕಾನ್ಶಿಯಸ್ನೆಸ್, ಆ ಚೈತನ್ಯ ಏನಿದೆಯೋ ಅದು ಬದಲಾವಣೆ ಆಗ್ತಾನೆ ಇರ್ತದೆ. ಯಾವಾಗ್ಲೂ ಹೊಸದಾಗಿರ್ತದೆ. ಹಳೇದಂತೂ ಯಾವುದಿಲ್ಲ. ಹಳೇದು ನೀವು ಮರೆತಬೇಕು. ಹಳೇದಂತೂ ಯಾವುದು ಇಲ್ಲ, ಅರ್ಥ ಮಾಡ್ಕೋಬೇಕು ನಾವು. ಸೊ ಹಳೇದು ಇಲ್ಲ ಅಂತ ಅಂದ್ಮೇಲೆ ಮತ್ತೆ ನಾವು ಹಳೇ ರೀತಿಯಲ್ಲಿ ಯಾರನ್ನು ನೋಡಬಾರ್ದು ಅಂತ ನಾವಿಲ್ಲಂತ ವಿಷಯ ಇಲ್ಲಿ ಪ್ರಸ್ತುತಪಡಿಸಿದ್ವಿ, ನಾವು ವ್ಯಕ್ತಪಡಿಸಿದ್ವಿ. ಅಂದ್ರೆ ಹಳೇ ರೀತಿಯಲ್ಲಿ ಯಾವ್ದು ನೋಡಕ್ ಹೋಗ್ಬೇಡಿ. ಒಂದು ವಸ್ತು ಆಗ್ಲಿ, ಅದೇ ಚರಾಚರ, ಯಾವುದೇ ಮೂವಬಲ್ ಇಮೂವಬಲ್ ಯಾವುದೇ ಇರಲಿ, ಯಾವುದನ್ನು ಹಳೆ ರೀತಿಯಲ್ಲಿ ನೋಡುವಂತ ಸಾಧ್ಯವಿಲ್ಲ. ಪ್ರತಿ ಒಂದರಲ್ಲಿ ಪ್ರತಿ ಕ್ಷಣ ಆ ಬದಲಾವಣೆ, ಟ್ರಾನ್ಸ್ಫಾರ್ಮೇಶನ್, ಎವಲ್ಯೂಷನ್ ಅಂತ ಆಗ್ತಾನೆ ಇರ್ತದೆ ಅಂತ ನಾವು ಅರ್ಥ ಮಾಡ್ತೀವಿ. ಎಸ್, ಧನ್ಯವಾದ ಗುರೂಜಿ.